ಸಾವಯವ ಸಂಪದ. ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದ. ಕೇಳಿ ಕಾರ್ಯಕ್ರಮ ಸಾವಯವ ಸಂಪದ. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ರೈತ ಬಾಂಧವರೇ, ಇಂದಿನ ಸಾವಯವ ಸಂಪದ ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಸಸ್ಯಾಭಿವೃದ್ಧಿ ತಾಂತ್ರಿಕತೆಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ರಾಹುಲ್ ದಾಸ್ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ರಾಹುಲ್ ದಾಸ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ತಾವು ಇವತ್ತಿನ ದಿವಸ ತೋಟಗಾರಿಕಾ ಬೆಳೆಗಳಲ್ಲಿ ಸಸ್ಯಾಭಿವೃದ್ಧಿ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಏಕೆಂದರೆ ರೈತರು ಸಸ್ಯಗಳನ್ನು ಅಭಿವೃದ್ಧಿ ಅವರೇ ಸ್ವತಃ ಮಾಡಿಕೊಂಡ್ರೆ ಬಹಳಷ್ಟು ಅನುಕೂಲಗಳು ಅವ್ರಿಗೆ ಆಗ್ತವೆ. ಮತ್ತು ಈ ತಾಂತ್ರಿಕತೆಗಳನ್ನು ಕಲ್ತಿದ್ರೆ ಅವರೇ ಒಂದು ನರ್ಸರಿಯನ್ನು ಮಾಡಿ ಸಸ್ಯಗಳನ್ನು ಉತ್ಪಾದನೆ ಮಾಡಿ ಮಾರಾಟನೂ ಕೂಡ ಮಾಡಬಹುದು. ಒಂದು ಉಪಕಸುಬಿನ ರೀತಿಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸ್ಬೋದು. ಹೌದು ಸರ್. ಆದರೆ ಬಹಳಷ್ಟು ಜನರಿಗೆ ಏನು ಈ ತಾಂತ್ರಿಕತೆಗಳು, ಯಾರು ತರಬೇತಿ ಕೊಡ್ತಾರೆ, ಹೇಗೆ ನಾವು ಕಲ್ತ್ಕೋಬೋದಾ, ಇದಕ್ಕೆ ಬಹಳ ವಿಶೇಷವಾದಂತಹ ವಿದ್ಯಾಭ್ಯಾಸ ಬೇಕಾ, ಈ ಥರ ಎಲ್ಲ ಗೊಂದಲಗಳಿರ್ತವೆ. ಹಾಗಾಗಿ ತಾವು ಇವತ್ತಿನ ದಿವಸ ಯಾವ ರೀತಿ ತೋಟಗಾರಿಕಾ ಬೆಳೆಗಳಲ್ಲಿ ಸಸ್ಯಾಭಿವೃದ್ಧಿಯನ್ನು ಮಾಡಲಾಗುತ್ತೆ, ಏನು ತಾಂತ್ರಿಕತೆಗಳಿದ್ದಾವೆ, ಆ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ ಸರ್. ಎಲ್ಲ ರೈತ ಬಾಂಧವರಲ್ಲಿ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಇವತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಸಸ್ಯಾಭಿವೃದ್ಧಿ ಕ್ರಮಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ಸೊ ಅದರಲ್ಲಿ ನಾವು ಮೊದಲನೇದಾಗಿ ಸಸ್ಯಾಭಿವೃದ್ಧಿ ಅಂತಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ನಮಗೆ ಉಪಯುಕ್ತ ಇರತಕ್ಕಂಥ ಸಸ್ಯಗಳನ್ನು ಆರಿಸಿ ನಮಗೆ ಯಾವ ರೀತಿ ಬೇಕು ಅಂದರೆ ಒಂದು ಕ್ರಮಬದ್ಧ ರೀತಿಯಲ್ಲಿ ನಾವು ಅದನ್ನು ವೃದ್ಧಿಪಡಿಸೋದಕ್ಕೆ ನಾವು ಸಸ್ಯಾಭಿವೃದ್ಧಿ ಅಂತ ಹೇಳ್ತೀವಿ. ಸೊ ಈ ಸಸ್ಯಾಭಿವೃದ್ಧಿಗಳಲ್ಲಿ ನಮಗೆ 2 ರೀತಿ ಬರುತ್ತೆ. ಮೊದಲನೇದು ಒಂದು ಬೀಜ ಪದ್ಧತಿ, ಅಂದರೆ ಬೀಜಗಳಿಂದ ಸಸ್ಯಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಅದನ್ನು ಬೀಜ ಪದ್ಧತಿ ಅಂತ ಹೇಳಿ ಕರಿತೀವಿ, ಅಥವಾ ಸೀಡ್ ಪ್ರೊಪಗೇಷನ್ ಅಂತ ಹೇಳ್ತೀವಿ. ಇನ್ನೊಂದು ನಿರ್ಲಿಂಗ ಪದ್ಧತಿ, ಅಂದರೆ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಹೇಳ್ತೀವಿ. ಬೀಜ ಬಿಟ್ಟು ಗಿಡದ ಯಾವುದಾದ್ರೂ ಒಂದು ಭಾಗ, ಕಾಂಡ ಆಗ್ಬೋದು ಅಥವಾ ಎಲೆಗಳಾಗ್ಬೋದು ಅಥವಾ ಬೇರುಗಳಾಗ್ಬೋದು, ಈ ರೀತಿಯ ಒಂದು ಭಾಗಗಳನ್ನ ಉಪಯೋಗಿಸಿ ಸಸ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಾವು ಅದನ್ನು ನಿರ್ಲಿಂಗ ಪದ್ಧತಿ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ರೈತರಿಗೆ ಗೊತ್ತಿರುತ್ತೆ. ಸೊ ಹೀಗಾಗಿ ಗ್ರಾಫ್ಟಿಂಗ್ ಅಂತ ಹೇಳ್ತೀರಿ, ಅಥವಾ ಬಡ್ಡಿಂಗ್ ಅಂತ ಹೇಳ್ತೀರಿ, ಕಟ್ಟಿಂಗ್ಸ್ ಅಂತ ಹೇಳ್ತೀರಿ. ಈ ರೀತಿ ಒಂದು ಪದ್ಧತಿಗಳಲ್ಲಿ ಗಿಡಗಳನ್ನ ನಾವು ಅಭಿವೃದ್ಧಿಪಡಿಸಲಿಕ್ಕೆ ನಿರ್ಲಿಂಗ ಪದ್ಧತಿ ಅಂತ ಹೇಳಿ ಕರಿತಕ್ಕಂಥದ್ದು. ಸೊ ಇದರಲ್ಲಿ ಪ್ರಮುಖವಾಗಿ ಮೊದಲನೇದು ಬೀಜ ಪದ್ಧತಿ ಅಂತ ಹೇಳಿ ಬರುತ್ತೆ. ಈ ಬೀಜ ಪದ್ಧತಿಯನ್ನು ನಾವು ಲಿಂಗ ಪದ್ಧತಿ ಅಂತ ಹೇಳಿ ಕೂಡ ಕರಿತೇವೆ. ಸೊ ಇದರಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಜೀವಂತ ಇರ್ತಕ್ಕಂಥ ಒಂದು ಬೀಜಗಳನ್ನು ಬಿತ್ತನೆ ಮಾಡಿ ಸಸ್ಯಾಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಅಂದರೆ ಯಾವುದೇ ಒಂದು ಬೀಜಗಳಿಗೆ ಒಂದು ಶೆಲ್ಫ್ ಲೈಫ್ ಅಂತಿರುತ್ತೆ, ಅಥವಾ ಒಂದು ಸೀಡ್ ವಯಬಿಲಿಟಿ, ಅಂದರೆ ಇಷ್ಟು ಡ್ಯೂರೇಷನ್ ಆಫ್ ಪೀರಿಯಡ್ ಅಂತ ಟೈಮ್ ಇರುತ್ತೆ. ಆ ಒಂದು ಅವಧಿಯಲ್ಲಿ ಆ ಒಂದು ಬಿತ್ತನೆ ಬೀಜವನ್ನು ನಾವು ಬಿತ್ತಿದಾಗ ಮಾತ್ರ ಉತ್ತಮ ರೀತಿಯಲ್ಲಿ ನಾವು ಬೆಳವಣಿಗೆಯನ್ನು ಕಾಣ್ಬೋದು. ಸೊ ಅಂಥ ಒಂದು ಪದ್ಧತಿ ಸೀಡ್ ಪ್ರೊಪಗೇಷನ್ ಅಥವಾ ಬೀಜ ಪದ್ಧತಿ. ಇದರಲ್ಲಿ ಉದಾಹರಣೆಗೆ ಎಲ್ಲ ತರಕಾರಿ ಸಸ್ಯಗಳನ್ನ ನಾವು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಬೀಜ ಪದ್ಧತಿಯಲ್ಲೇ. ಸೊ ಅದು ಬಿಟ್ಟರೆ ಕಮರ್ಷಿಯಲ್ ಹೇಗೆ ಅಂದರೆ ವಾಣಿಜ್ಯ ಬೆಳೆ ಆಗಿರತಕ್ಕಂಥದ್ದು ತೆಂಗು ಬರುತ್ತೆ, ಅಡಿಕೆ ಬರುತ್ತೆ, ಪಪ್ಪಾಯಿ ಬರುತ್ತೆ. ಈ ರೀತಿ ಒಂದು ಹಲವಾರು ಹಣ್ಣಿನ ಬೆಳೆಗಳನ್ನು ಕೂಡ ನಾವು ಬೀಜ ಪದ್ಧತಿಯಲ್ಲಿ ಸಸ್ಯಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಸೊ ಇದರಲ್ಲಿ ಅನುಕೂಲತೆಗಳೇನು ಮತ್ತು ಅನಾನುಕೂಲತೆಗಳೇನು ಅಂತ ಕೂಡ ಇರುತ್ತೆ. ಸೊ ಅನುಕೂಲತೆಗಳೇನೇನು ಅಂತಂದರೆ, ಇದು ಭಾಳ ಸುಲಭವಾಗಿರ್ತಕ್ಕಂಥ ಒಂದು ಪದ್ಧತಿ. ಸೊ ಏನಕ್ಕೆ ಸುಲಭವಾಗಿರ್ತಕ್ಕಂಥ ಪದ್ಧತಿ ಅಂದರೆ ಸಂಗ್ರಹಣೆಯಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಒಂದು ಇದಕ್ಕೆ ಅಂತಲೇ ಕೊಠಡಿ ಬೇಕಾಗಿರಲ್ಲ. ಸೊ ಯಾವುದಾದ್ರು ಒಂದು ಸಣ್ಣ ಒಂದು ಜಾಗ ಇತ್ತು ಅಂದರೂ ಕೂಡ ಅದನ್ನು ಈಸಿಯಾಗಿ ಸಂಗ್ರಹಣೆಯನ್ನು ಮಾಡ್ತಕ್ಕಂಥದ್ದು. ಮತ್ತೊಂದು ಸಾಗಾಣಿಕೆ. ಸೊ ಒಂದು ಕಡೆಯಿಂದ ಇನ್ನೊಂದು ಜಾಗಕ್ಕೆ ನಾವು ಅದನ್ನು ತಗೊಂಡು ಹೋಗಬೇಕಾದ್ರೆ ನಮ್ಗೆ ಅಷ್ಟೊಂದು ಕಷ್ಟಕರ ಪರಿಸ್ಥಿತಿ ಇರೋದಿಲ್ಲ. ಮತ್ತು ನಿರ್ವಹಣೆಯೂ ಕೂಡ, ಸೊ ಯಾವುದೇ ರೀತಿಯಾದಂಥ ಒಂದು ಸಾಗಾಣಿಕೆಯಲ್ಲಿ ಹಾನಿಯಾಗುತ್ತೆ ಅನ್ನೋದಂಥ ಒಂದು ಸಮಸ್ಯೆ ಬರೋದಿಲ್ಲ. ಸೊ ಹಾಗಾಗಿ ನಿರ್ವಹಣೆ ಕೂಡ ತುಂಬ ಸುಲಭವಾಗಿರುತ್ತೆ. ಮತ್ತೊಂದು ಅನುಕೂಲಕರತೆ ಏನು ಅಂತಂದರೆ, ಬೀಜದಿಂದ ಬರ್ತಕ್ಕಂಥ ಸಸಿಗಳು ಬಹಳ ಗಡುಸಾಗಿರುತ್ತೆ, ಅಂದರೆ ಹೆಚ್ಚು ಕಾಲ ಬದುಕಿರುತ್ತೆ. ಈಗ ಕಮರ್ಷಿಯಲಾಗಿ ನಾವು ನೋಡೋದಾದರೆ ಯಾವುದೇ ಒಂದು ತಳಿಗಳಲ್ಲಿ ಅಥವಾ ಹೈಬ್ರಿಡ್ ತಳಿಗೆ ಕಂಪೇರ್ ಮಾಡಿದ್ರೆ, ಹೋಲಿಸಿದಾಗ ಬೀಜದಿಂದ ಬರ್ತಕ್ಕಂಥ ಸಸಿಗಳು ಬಹಳ ದಿನ ಬದುಕಿರುತ್ತೆ. ಸೊ ಅಂದರೆ ಗಡುಸಾಗಿರುತ್ತೆ. ಯಾವ ಕಾರಣಕ್ಕೆ ಅಂತಂದರೆ, ಯಾವುದೇ ರೀತಿಯಾದಂಥ ಸಣ್ಣ ಪುಟ್ಟ ಕೀಟಗಳು ಅಥವಾ ರೋಗಗಳು ಬಂದರೂ ಕೂಡ ಅದು ತಡೆಯುವಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಸೊ ಇನ್ನು ಹೊಸ ಮತ್ತು ಸಂಕೀರ್ಣ ತಳಿಗಳ ಉತ್ಪಾದನೆಯಲ್ಲಿ ಈ ಪದ್ಧತಿ ಅಗತ್ಯ.
ಸೊ ಯಾವುದೇ ಒಂದು ಹೊಸ ಒಂದು ತಳಿಗಳು ಅಥವಾ ಒಂದು ಹೈಬ್ರಿಡನ್ನು ನಾವು ಡೆವಲಪ್ ಮಾಡಬೇಕು ಅಥವಾ ಅಭಿವೃದ್ಧಿ ಮಾಡಬೇಕು ಅನ್ನೋದಾದರೆ ಬೀಜದಿಂದ ಬರ್ತಕ್ಕಂಥ ಸಸ್ಯಗಳು ಬಹಳ ಪ್ರಮುಖವಾಗಿರ್ತವೆ. ಉತ್ತಮ ಫಸಲನ್ನು ಕೂಡ ನೀಡುತ್ತೆ. ಸೊ ಹಾಗಾಗಿ ನಾವು ಹೋಲಿಸಿದಾಗ ಹೈಬ್ರಿಡ್ ತಳಿಗಳಿಗಿನ್ನ ಅಧಿಕ ಲಾಭವನ್ನು ತರೋದಿಲ್ಲವ, ಅದಕ್ಕಿಂತ ಇಳುವರಿ ಹೆಚ್ಚು ಬರೋದಿಲ್ಲ, ಬಟ್ ಉತ್ತಮ ಲಾಭವನ್ನು ಕೊಡ್ತಕ್ಕಂಥ ಇಳುವರಿಯನ್ನು ನಾವು ಅಪೇಕ್ಷೆಯನ್ನು ಮಾಡ್ಬೋದು. ಜೊತೆಗೆ ಬರ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿರುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿ ಜೊತೆಗೆ ಬರ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿರತಕ್ಕಂಥದ್ದು. ಸೊ ಇಷ್ಟು ಅನುಕೂಲತೆಗಳಿರುತ್ತೆ. ಬಟ್ ಇದ್ರ ಜೊತೆಗೇ ಅನಾನುಕೂಲತೆಗಳು ಕೂಡ ಇರತಕ್ಕಂಥದ್ದು. ಸೊ ಅನಾನುಕೂಲತೆಗಳನ್ನ ನಾವು ನೋಡೋದಾದರೆ ಸಸಿಗಳು ತಾಯಿ ಪೀಳಿಗೆ ಅಂತ ಇರೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್, ಈಗ ರೈತರು ಯಾವುದೋ ಒಂದು ಹಣ್ಣಿನ ಮರ, ಎಕ್ಸಾಂಪಲ್ ಈಗ ಮಾವು ಸೀಸನ್ ಇದೆ, ಯಾವುದೋ ಒಂದು ಮರದಲ್ಲಿ ನೀವು ಒಂದು ಹಣ್ಣನ್ನು ತಿಂತೀರಿ, ಆ ಹಣ್ಣಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿದೆ, ಸೈಜ್ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ ಅಂತ ಹೇಳಿ ಆ ಬೀಜವನ್ನು ನೀವು ಮತ್ತೆ ಅದನ್ನು ನಾಟಿ ಮಾಡಿದಾಗ ಏನಾಗ್ತದೆ, ಆ ತಾಯಿ ಮರದಂತೆ ನಿಮಗೆ ಆ ಗುಣಲಕ್ಷಣಗಳು ಬರೋದಿಲ್ಲ. ಗಾತ್ರದಲ್ಲಿ ಕಮ್ಮಿ ಆಗ್ಬೋದು, ಅಥವಾ ಯಾವುದೋ ಒಂದು ಟೇಸ್ಟಲ್ಲಿ ಕಮ್ಮಿ ಆಗ್ಬೋದು, ಇಳುವರಿನಲ್ಲಿ ಕಮ್ಮಿ ಆಗ್ಬೋದು, ಈ ರೀತಿ ಒಂದು ವ್ಯತ್ಯಾಸಗಳಿರುತ್ತೆ. ಸೊ ಇದು ಮೊದಲನೇ ಅನಾನುಕೂಲತೆ ಅಂತ ಹೇಳ್ಬೋದು. ಅದಾದಮೇಲೆ ಕಿತ್ತಳೆ, ನಿಂಬೆ, ಮೂಸಂಬಿ, ಸೊ ಈ ರೀತಿ, ಅಥವಾ ನಿಮಗೆ ಗುಲಾಬಿ ಗಿಡ, ಸೊ ಈ ರೀತಿ ಒಂದು ತಳಿಗಳಲ್ಲಿ ಹೆಚ್ಚಾಗಿ ಮುಳ್ಳಿರುತ್ತೆ. ಸೊ ಇದನ್ನು ನಾವು ಮುಳ್ಳು ರಹಿತವಾದಂಥ ಗಿಡಗಳು ಬೇಕು ಅಂದರೆ ಅದು ಬೀಜ ಪದ್ಧತಿಯಿಂದ ಸಾಧ್ಯ ಆಗೋದಿಲ್ಲ. ಅದನ್ನು ನಾವು ನಿರ್ಲಿಂಗ ಪದ್ಧತಿಯಲ್ಲೇ ಹೋಗಬೇಕು. ಸೊ ಮತ್ತೊಂದು, ಬೀಜದಿಂದ ಬರ್ತಕ್ಕಂಥ ಸಸಿಗಳು ಇಳುವರಿಗೆ ಸಮಯ ತೆಗೆದುಕೊಳ್ಳೋದು ಬಹಳ ಸಮಯ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ತೆಂಗು ಬೆಳೆ ಆಗ್ಬೋದು, ಕನಿಷ್ಠ ಪಕ್ಷ ನಿಮಗೆ 6 ರಿಂದ 7 ವರ್ಷ ಬೇಕು. ಅದೇ ನಿರ್ಲಿಂಗ ಪದ್ಧತಿ ಅಥವಾ ಹೈಬ್ರಿಡ್ಸ್ ಅಂತ ಹೋದಾಗ ನಿಮಗೆ 2 ರಿಂದ 3 ವರ್ಷದಲ್ಲೇ ಬರುತ್ತೆ. ಅಥವಾ ಸೀಬೆ ಬೆಳೆಯನ್ನು ನೋಡೋದಾದರೆ ಕನಿಷ್ಠ ನಿಮಗೆ ಒಂದು ವಾಣಿಜ್ಯ ಇಳುವರಿ ಬೇಕು ಅಂದರೆ 3 ರಿಂದ 4 ವರ್ಷ ಟೈಮ್ ಬೇಕು, ಅಥವಾ 5 ವರ್ಷದ ಮೇಲೆ ಬೇಕು. ಅದೇ ನಾವು ನಿರ್ಲಿಂಗ ಪದ್ಧತಿಯಲ್ಲಿ ಹೋದಾಗ ಏನಾಗುತ್ತೆ, 6 ರಿಂದ 8ನೇ ತಿಂಗಳಿಗೆ ನಾವು ಇಳುವರಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ರೀತಿ ಒಂದು ಅನಾನುಕೂಲತೆಗಳು ಇರ್ತಕ್ಕಂಥದ್ದು ಒಂದು ಬೀಜ ಪದ್ಧತಿಯಲ್ಲಿ. ಸೊ ಇದೇ ಒಂದು ಬೀಜ ಪದ್ಧತಿ ಆದರೆ ಮತ್ತೊಂದು ಪದ್ಧತಿಯಲ್ಲಿ ನಾವು ಸಸ್ಯಗಳನ್ನ ಅಭಿವೃದ್ಧಿಪಡಿಸ್ಬೋದು. ಅದೇ ನಿರ್ಲಿಂಗ ಪದ್ಧತಿ ಅಥವಾ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಏನು ಹೇಳಿದೆ, ಲೈಕ್ ಕಟಿಂಗ್ಸ್ ಆಗ್ಬೋದು, ಗ್ರಾಫ್ಟಿಂಗ್. ಸೊ ಇದ್ರ ಬಗ್ಗೆ ನಾವು ತಿಳ್ಕೊತ ಹೋಗಬೇಕು. ಆಗಲೇ ಹೇಳಿದ ಹಾಗೆ ಬೀಜಗಳ ಬದಲಾಗಿ ಗಿಡ ಯಾವುದೇ ಒಂದು ಭಾಗ, ರೆಂಬೆ ಆಗ್ಬೋದು, ಕಾಂಡ ಆಗ್ಬೋದು, ಬೇರಾಗ್ಬೋದು, ಅಥವಾ ಎಲೆಗಳಾಗ್ಬೋದು, ಈ ರೀತಿ ಒಂದು ಭಾಗಗಳನ್ನ ಬಳಸಿ ಅದನ್ನು ನಾವು ಮಣ್ಣಿಗೆ ಸೇರಿಸಿ ಒಂದು ಸಸ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಾವು ಅದನ್ನು ವೆಜಿಟೇಟಿವ್ ಪ್ರೊಪಗೇಷನ್ ಅಥವಾ ನಿರ್ಲಿಂಗ ಪದ್ಧತಿ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ಅನುಕೂಲತೆಗಳೇನೇನು, ಹೆಚ್ಚು ಅನಾನುಕೂಲತೆಗಳಿಗಿನ್ನ ಅನುಕೂಲತೆಗಳು ಜಾಸ್ತಿ. ಹೇಗೆ ಅಂತಂದರೆ, ಒಂದು ಅಪೇಕ್ಷಿತ ತಳಿಗಳನ್ನು ನಾವು ಬಹು ಬೇಗ ವೃದ್ಧಿಪಡಿಸ್ಬೋದು. ಅದಾದಮೇಲೆ ಇಳುವರಿ ಕೂಡ ಬೇಗ ಬರುತ್ತೆ. ಸೊ ಹಾಗಾಗಿ ಇದನ್ನು ಹೆಚ್ಚು ಅನುಕೂಲತೆಗಳು ಜಾಸ್ತಿ ಇರುತ್ತೆ. ಇನ್ನೊಂದು, ಕಸಿ ಮಾಡುವ ಮೂಲಕ ಅಪೇಕ್ಷಿತ ತಳಿಗಳನ್ನು ಬೆಳಿಬೋದು. ಯಾವುದೇ ಒಂದು ತಳಿ ಹೆಚ್ಚು ಇಳುವರಿಯನ್ನು ನೀಡ್ತಾ ಇಲ್ಲ, ಸೊ ಅದರ ಬೆಳವಣಿಗೆ ಬಹಳ ಕುಂಠಿತವಾಗಿದೆ ಅಂದಾಗ ನಾವು ಅದನ್ನು ಕಸಿ ಮಾಡೋದ್ರ ಮುಖಾಂತರ, ಸೊ ಅಥವಾ ನಿರ್ಲಿಂಗ ಪದ್ಧತಿಯ ಮುಖಾಂತರ ಹೆಚ್ಚು ಇಳುವರಿಯನ್ನು ಪಡಿಬೋದು. ಜೊತೆಗೆ ಉತ್ತಮ ಬೆಳವಣಿಗೆಯನ್ನು ಸಹ ಆ ಗಿಡದಲ್ಲಿ ಪಡೆಯತಕ್ಕಂಥದ್ದು. ಅದಾದಮೇಲೆ ಕೆಲವೊಂದು ತಳಿಗಳು ಸೊ ಬೀಜರಹಿತವಾಗಿರುತ್ತೆ. ಸೊ ಗಮನಿಸಿರ್ಬೋದು, ಈಗ ನಿಮ್ಮ ಸೀಡ್ಲೆಸ್ ವಾಟರ್ ಮೆಲನ್ ಅಂತ ಬರುತ್ತೆ, ಸೊ ಸೀಡ್ಲೆಸ್ ದ್ರಾಕ್ಷಿ ಅಂತ ಬರುತ್ತೆ. ಸೊ ಇಂಥ ಒಂದು ಸೀಡ್ಲೆಸ್ ಬೀಜರಹಿತವಾಗಿರ್ತಕ್ಕಂಥ ಹಣ್ಣುಗಳನ್ನು ನಾವು ಪಡಿಬೇಕು ಅನ್ನೋದಾದರೆ, ಆಗಲೇ ಹೇಳಿದಾಗೆ ಮುಳ್ಳು ರಹಿತವಾಗಿರ್ತಕ್ಕಂಥ ಗಿಡಗಳನ್ನ ನಾವು ಪಡಿಬೇಕು ಅನ್ನೋದಾದರೆ ಈ ಒಂದು ನಿರ್ಲಿಂಗ ಪದ್ಧತಿಯಿಂದ ಮೂಲಕ ಮಾತ್ರ ಸಾಧ್ಯ ಆಗಿರುತ್ತೆ. ಸೊ ಇದು ಅನುಕೂಲತೆಗಳಾದರೆ. ಅನಾನುಕೂಲತೆಗಳು ಕೆಲವು, ಅಂದರೆ ಇದಕ್ಕೆ ಸ್ವಲ್ಪ ನಿರ್ವಹಣೆ ಜಾಸ್ತಿ, ಕೀಟ ಮತ್ತು ರೋಗಗಳಿಗೆ ಬಹಳ ಬೇಗ ತುತ್ತಾಗುತ್ತೆ. ಮತ್ತು ಸ್ವಲ್ಪ ಗೊಬ್ಬರದ ಪ್ರಮಾಣ ನಿಮಗೆ ನಾಟಿ ತಳಿಗಳಿಗಿಂತ ಅಥವಾ ನೀವು ಬೀಜ ಪದ್ಧತಿಗಳಿಂದ ಸಸ್ಯಾಭಿವೃದ್ಧಿ ಏನು ಪಡಿಸಿರ್ತೀರಿ ಅದಕ್ಕಿಂತ ಸ್ವಲ್ಪ ಗೊಬ್ಬರದ ಪ್ರಮಾಣ ಜಾಸ್ತಿ ಬೇಕು. ರೋಗ ನಿರೋಧಕ ಶಕ್ತಿ ಸ್ವಲ್ಪ ಬಹಳ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಅನಾನುಕೂಲತೆಗಳಂದರೆ ಕೆಲವು. ಇದಿಷ್ಟು ಬೀಜ ಪದ್ಧತಿ ಮತ್ತು ನಿರ್ಲಿಂಗ ಪದ್ಧತಿಯಿಂದ ಸಸ್ಯಗಳನ್ನು ಯಾವ ರೀತಿ ನಾವು ಅಭಿವೃದ್ಧಿ ಪಡಿಸಬೇಕು ಅನ್ನೋದ್ರ ಬಗ್ಗೆ ಪರಿಚಯ ಆಗಿರುತ್ತೆ. ಸೊ ಇದರಲ್ಲಿ ನೆಕ್ಸ್ಟು ನಿರ್ಲಿಂಗ ಪದ್ಧತಿಯಲ್ಲಿ ಯಾವ ಪದ್ಧತಿಗಳಿದ್ದಾವೆ, ಯಾವ ರೀತಿ ನಾವು ಸಸ್ಯಗಳನ್ನು ಅಭಿವೃದ್ಧಿ ಪಡಿಸ್ಬೋದು ಅನ್ನೋದರಲ್ಲಿ. ಸೊ ಮೊದಲನೇದು 5 ಥರದ ಪ್ರಮುಖವಾಗಿ ವಿಧಾನಗಳಿದ್ದಾವೆ. ಮೊದಲನೇದಾಗಿ ಕಟ್ಟಿಂಗ್ಸ್ ಅಂತ ಹೇಳ್ತೀವಿ, ಅಂದರೆ ಕಾಂಡದ ಒಂದು ತುಂಡುಗಳಿಂದ ನಾವು ಸಸ್ಯಾಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಎರಡನೇದು ಗೂಟಿ ವಿಧಾನ ಅಂತ ಬರುತ್ತೆ, ಇದನ್ನು ಏರ್ ಲೈರಿಂಗ್ ಅಂತ ಹೇಳಿ ಕರಿತೀವಿ. ನಂತರ ಬರ್ತಕ್ಕಂಥದ್ದು ಕಸಿ ವಿಧಾನ, ಇದನ್ನು ಗ್ರಾಫ್ಟಿಂಗ್ ಅಂತ ಹೇಳಿ ಕರೆಯತಕ್ಕಂಥದ್ದು. ನಂತರ ಬರ್ತಕ್ಕಂಥದ್ದು ಕಣ್ಣು ಕಸಿ ವಿಧಾನ, ಬಡ್ಡಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂಗಾಂಶ ಸಸಿ ವಿಧಾನ, ಅಂದರೆ ಟಿಶ್ಯೂ ಕಲ್ಚರ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಇಷ್ಟು 5 ಪ್ರಮುಖವಾದಂಥ ಒಂದು ನಿರ್ಲಿಂಗ ಸಸ್ಯಾಭಿವೃದ್ಧಿ ಪದ್ಧತಿಗಳು. ಸೊ ಇದರಲ್ಲಿ ಮೊದಲನೇದಾಗಿ ನಾವು ಕಾಂಡದ ತುಂಡುಗಳಿಂದ ಸಸ್ಯಾಭಿವೃದ್ಧಿ, ಕಟ್ಟಿಂಗ್ಸ್ ಅಂತ ಹೇಳ್ತೀವಿ. ಸೊ ಕಟ್ಟಿಂಗ್ಸ್ ನಾವು ಯಾವ ರೀತಿ ಮಾಡ್ಕೋಬೇಕು, ಸೊ ಯಾವುದೇ ಒಂದು ಸಸ್ಯಗಳು ಕಾಂಡದಿಂದ ಅದನ್ನು ಸಸ್ಯಾಭಿವೃದ್ಧಿಯನ್ನು ಮಾಡ್ಬೋದು ಅನ್ನೋದೇ ಆದರೆ ಅದನ್ನು ಮೊದಲನೇದಾಗಿ ತುಂಡುಗಳನ್ನಾಗಿ ಕತ್ತರಿಸಬೇಕು. ಸೊ ಅದರಲ್ಲಿ ಕೆಲವು ವಿಧಾನಗಳು ಬರುತ್ತೆ. ಸೊ ಕಾಂಡಗಳಲ್ಲಿ ಕಾಂಡದ ತುಂಡುಗಳನ್ನು ನಾವು ಉಪಯೋಗಿಸಿ ಸಸ್ಯಾಭಿವೃದ್ಧಿಯನ್ನು ಮಾಡೋದೇ ಆದರೆ ಅದರಲ್ಲಿ ಹಲವಾರು ವಿಧಾನಗಳಿದ್ದಾವೆ. ಸೊ ಯಾವ ರೀತಿ ಅನ್ನೋದಾದರೆ, ಮೊದಲನೇದು ಸಾಫ್ಟ್ ವುಡ್ ಕಟ್ಟಿಂಗ್ಸ್ ಅಂತೀವಿ, ಅಂದರೆ ಮೃದು ಕಾಂಡವನ್ನು ಉಪಯೋಗಿಸಿ ನಾವು
ಸಸ್ಯಾಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು, ಅಥವಾ ಲೀಫ್ ಕಟಿಂಗ್ಸ್ ಅಂತ ಹೇಳ್ತೀವಿ, ಎಲೆಗಳನ್ನು ಉಪಯೋಗಿಸಿ ಸಸ್ಯಾಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು, ಅಥವಾ ರೂಟ್ ಕಟಿಂಗ್ಸ್, ಬೇರುಗಳನ್ನು ಉಪಯೋಗಿಸಿ ಸಸ್ಯಾಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು, ಹಾರ್ಡ್ವುಡ್ ಕಟಿಂಗ್ಸ್ ಅಂತ ಬರುತ್ತೆ, ಅಂದರೆ ಗಟ್ಟಿ ಇರ್ತಕ್ಕಂಥ ಕಾಂಡಗಳನ್ನು ಉಪಯೋಗಿಸಿ ಸಸ್ಯಾಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಹಲವಾರು ವಿಧಗಳಿದ್ದಾವೆ. ಸೊ ಅದರಲ್ಲಿ ನಾವು ಮೊದಲನೇದು ಹೇಳೋದಾದರೆ ರೂಟ್ ಕಟಿಂಗ್ಸ್ ಅಂತ ಬರುತ್ತೆ, ಅಂದರೆ ಬೇರಿನ ಒಂದು ತುಂಡುಗಳ ಭಾಗವನ್ನು ಉಪಯೋಗಿಸಿ ಸಸ್ಯಾಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಸೊ ಇದರಲ್ಲಿ ಯಾವ್ಯಾವ ಬೆಳೆಗಳನ್ನ ಮಾಡ್ಬೋದು? ಸೊ ರ್ಯಾಸ್ಪ್ ಬೆರ್ರಿ ಅಂತ ಬರುತ್ತೆ, ಹಣ್ಣಿನ ಬೆಳೆ, ಅಥವಾ ಬ್ಲ್ಯಾಕ್ ಬೆರ್ರಿ ಅಂತ ಬರುತ್ತೆ, ಗುಲಾಬಿ ಗಿಡಗಳನ್ನ ಮಾಡ್ಬೋದು. ಇನ್ನೊಂದು ಟ್ರಂಪೆಟ್ ವೈನ್ ಅಂತ ಬರುತ್ತೆ, ಅಂದರೆ ಇದು ಒಂದು ಆರ್ನಮೆಂಟಲ್ಲು. ಸೊ ಯಾವುದಾದ್ರು ಒಂದು ಕೆಲವು ಖಾಸಗಿ ಕಂಪ್ನಿಗಳಲ್ಲೋ ಅಥವಾ ಒಂದು ಸರ್ಕಾರಿ ಕಂಪ್ನಿ ಅಥವಾ ಸರ್ಕಾರಿ ಸಂಸ್ಥೆಗಳಲ್ಲಿ ಇದನ್ನು ಬಾರ್ಡರ್ ಪ್ಲ್ಯಾಂಟಾಗಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇಂಥ ಗಿಡಗಳನ್ನ ನಾವು ಬೇರಿನ ತುಂಡುಗಳ ಸಹಾಯದಿಂದ ಸಸ್ಯಾಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಸೊ ಅದರ ಜೊತೆಗೆ ಹಣ್ಣಿನ ಬೆಳೆಯಾದಂಥ ಫಿಗ್, ಅಂದರೆ ಅಂಜೂರ ಅಂತ ಹೇಳ್ತೀವಿ, ಅದನ್ನು ಕೂಡ ಮಾಡ್ತಕ್ಕಂಥದ್ದು. ಯಾವ ರೀತಿ ಮಾಡ್ಬೋದು ಅನ್ನೋದಾದರೆ, ಒಂದು ಗಿಡದಲ್ಲಿ ಬೇರುಗಳು ನಿಮಗೆ ಹಾರಿಜಾಂಟಲ್ ಆಗಿ ಹೋಗ್ತಾ ಇರುತ್ತೆ, ಅಂಥ ಬೇರುಗಳನ್ನು ನಾವು ಆಯ್ಕೆಯನ್ನು ಮಾಡಿ ಆ ಬೇರುಗಳನ್ನು ಕಟ್ ಮಾಡಬೇಕು. ಅಲ್ಲಿ 2 ಕಣ್ಣುಗಳಿರುತ್ತೆ, ಆಗ 2 ಕಣ್ಣುಗಳನ್ನ ಸಹಾಯದಿಂದ ನಾವು ಬೇರನ್ನು ಕಟ್ ಮಾಡಿ ಆ ಬೇರನ್ನು ನಾವೇನು ಮಾಡಬೇಕು, ಆ ತುಂಡನ್ನು ಮತ್ತೊಂದು ಕಡೆಗೆ ಆ ಮಣ್ಣಿನಲ್ಲಿ ಅಥವಾ ಒಂದು ಮಡಿಕೆನಲ್ಲೋ ಅಥವಾ ಒಂದು ಪಾಟ್ಗಳಲ್ಲೋ ಅದನ್ನು ಹಾಕಿ ಸಸ್ಯಾಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಆದರೆ ನಮಗೆ ಒಂದು ಬೇರಿನ ಸಹಾಯದಿಂದ ಒಂದು ಹೊಸ ಸಸ್ಯಗಳನ್ನು ನಾವು ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥದ್ದು. ಸೊ ಅದೇ ರೀತಿ ಮತ್ತು ಲೀಫ್ ಕಟಿಂಗ್ಸ್ ಅಂತ ಬರುತ್ತೆ. ಸೊ ಲೀಫ್ ಕಟಿಂಗ್ ಅಂದರೆ ಎಲೆಗಳ ಮುಖಾಂತರ ನಾವು ಎಲೆಗಳ ಭಾಗ ಆಗ್ಬೋದು ಅಥವಾ ಒಂದು ಕಂಪ್ಲೀಟ್ ಪೂರ್ತಿ ಪ್ರಮಾಣದ ಎಲೆಯನ್ನು ಬಳಸಿ ನಾವು ಅದನ್ನು ಸಸ್ಯಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಆಗಿ ಆರ್ನಮೆಂಟಲ್, ಅಲಂಕಾರಿಕ ಸಸ್ಯಗಳು ಅಂತ ಹೇಳ್ತೀವಿ. ಸೊ ಅದರಲ್ಲಿ ಯಾವುದ್ಯಾವುದು ಬ್ರಯೋಫಿಲಮ್ ಅಂತ ಬರುತ್ತೆ, ಕ್ಯಾಕ್ಟಸ್ ಮತ್ತು ಸಕ್ಯುಲೆಂಟ್ಸ್, ಅಂದರೆ ಈ ಒಂದು ಕಾಡು ಜಾತಿ ಗಿಡಗಳು. ಸೊ ಈ ರೀತಿ ಒಂದು ಸಕ್ಯುಲೆಂಟ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಸ್ಯಾನ್ಸಿವೇರಿಯಾ ಅಂತ ಇರುತ್ತೆ. ಸೊ ಇವೆಲ್ಲ ಒಳಾಂಗಣ ಒಂದು ಇಡ್ತಕ್ಕಂಥ ಅಲಂಕಾರಿಕ ಗಿಡಗಳು. ಅದಾದಮೇಲೆ ಬೆಗೋನಿಯಾ ರೆಕ್ಸ್ ಅಂತ ಬರುತ್ತೆ. ಸೊ ಅದಾದಮೇಲೆ ಕೆಲಾಂಚೆ ಅಂತ ಒಂದು ಗಿಡ, ಪೆಪ್ರೋಮಿಯಾ ಅಂತ ಗಿಡ. ಈ ಒಂದು ಅಲಂಕಾರಿಕ ಸಸ್ಯಗಳು, ಎಸ್ಪೆಷಲಿ ಒಳಾಂಗಣದಲ್ಲಿ ಇಡ್ತಕ್ಕಂಥ ಅಲಂಕಾರಿಕ ಗಿಡಗಳನ್ನ ನಾವು ಮ್ಯಾಕ್ಸಿಮಮ್ ಲೀಫ್ ಕಟಿಂಗ್ಸ್, ಎಲೆಗಳ ಮುಖಾಂತರ ನಾವು ಸಸ್ಯಾಭಿವೃದ್ಧಿನ ಪಡಿಸ್ತಕ್ಕಂಥದ್ದು. ಸೊ ಎಲೆಗಳನ್ನು ತುಂಡುಗಳನ್ನಾಗಿ ಮಾಡಿ ನಂತರ ಅದನ್ನು ಒಂದು ಮರಳು, ಮಣ್ಣು ಮತ್ತು ಗೊಬ್ಬರದ ಒಂದು ಸಮ ಪ್ರಮಾಣದಲ್ಲಿ ಇರ್ತಕ್ಕಂಥ ಮಿಶ್ರಣದಲ್ಲಿ ಸೇರಿಸಿದಾಗ ಸೊ ಅದು ಒಂದು ಕ್ರಮೇಣ 1 ವಾರ 10 ದಿನ ಆದಮೇಲೆ ಬೇರು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ತದನಂತರ ಆ ಒಂದು ಎಲೆಗಳ ತುಂಡಿನ ಭಾಗ ಏನಾಗುತ್ತೆ, ಒಂದು ಹೊಸ ಸಸ್ಯವನ್ನಾಗಿ ಅಭಿವೃದ್ಧಿಯನ್ನು ಪಡ್ತಕ್ಕಂಥದ್ದು. ಸೊ ಈ ರೀತಿ ಎಲೆಗಳ ಮುಖಾಂತರ ನಾವು ಸಸ್ಯಾಭಿವೃದ್ಧಿಯನ್ನು ಮಾಡ್ಬೋದು. ನಂತರ ಬರ್ತಕ್ಕಂಥದ್ದು ಸ್ಟೆಮ್ ಕಟಿಂಗ್ಸ್, ಅಂದರೆ ಕಾಂಡವನ್ನು ಉಪಯೋಗಿಸಿ ನಾವು ಸಸ್ಯಾಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು. ಸೊ ಅದರಲ್ಲಿ ನಮಗೆ ಬರ್ತಕ್ಕಂಥದ್ದು ಪ್ರಮುಖವಾಗಿ ಎಲ್ಲರೂ ಕಾಮನ್ ಆಗಿ ಮಾಡಿರ್ತೀರಿ, ರೈತರು ಮನೆ ಅಂಗಳದಲ್ಲಿ ಬೆಳ್ತಕ್ಕಂಥ ಒಂದು ದಾಸವಾಳ ಗಿಡ. ಸೊ ಅದಾದಮೇಲೆ ಸೇವಂತಿಗೆ ಗಿಡ. ಅದು ಬಿಟ್ಟರೆ ಈಗ ಕಮರ್ಷಿಯಲ್ ಆಗಿ ರೋಡ್ ಸೈಡಲ್ಲಿ ಬೋಗೆನ್ವಿಲಿಯಾ ಅಂತ ಬರುತ್ತೆ. ಅದು ಬಿಟ್ಟರೆ ಡ್ರಾಸಿನಾ, ಬೆಗೋನಿಯಾ ಅಥವಾ ಫಿಲೋಡೆಂಡ್ರಾನ್, ಈ ಒಂದು ಕಾಂಡಗಳ ತುಂಡವನ್ನು ಕಟ್ ಮಾಡಿ ಜಸ್ಟ್ ಅದಕ್ಕೆ ನಾವು ಮಣ್ಣೊಳಗೆ ಸೇರಿಸಿದ್ರು ಕೂಡ ಅದು ಬೇರು ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕಮರ್ಷಿಯಲ್ ಆಗಿ ಇನ್ನೂ ಹಳ್ಳಿಗಳಲ್ಲಿ ದೊಡ್ಡ ಪತ್ರೆ ಅಂತ ಸಿಗುತ್ತೆ, ಆ ಒಂದು ಸಸಿಗಳನ್ನು ಕೂಡ ನೀವು ಕಾಂಡವನ್ನು ಕಟ್ ಮಾಡಿ ಹಾಕಿದ್ರು ಕೂಡ ಬರುತ್ತೆ. ಅದು ಬಿಟ್ಟರೆ ಜೆರೇನಿಯಮ್ ಅಂತ ಹೇಳ್ತೀವಿ, ಪನ್ನೀರ್ ಎಲೆ. ಸೊ ಗುಲಾಬಿ ಹೂವನ್ನು ಕಟ್ಟಲಿಕ್ಕೆ ಆ ಎಲೆಗಳನ್ನ ಯೂಸ್ ಮಾಡ್ತಾರೆ. ಸೊ ಅದು ಕೂಡ ನೀವು ಅದನ್ನು ಕಾಂಡವನ್ನು ಕಟ್ ಮಾಡಿ ಅದನ್ನು ನಾಟಿಗೆ ಉಪಯೋಗಿಸಿದ್ರು ಕೂಡ ಹೊಸ ಸಸ್ಯವಾಗಿ ಬರ್ತಕ್ಕಂಥದ್ದು. ಸೊ ಈ ರೀತಿ ಸ್ಟೆಮ್ ಕಟಿಂಗ್ಸ್ ಅಂತ ಹೇಳಿ ಆಗುತ್ತೆ. ಸೊ ಇದರಲ್ಲಿ ಸ್ಟೆಮ್ ಕಟಿಂಗ್ಸ್, ಕಾಂಡಗಳನ್ನ ನೀವು ತುಂಡು ಮಾಡಬೇಕಾದ್ರೆ 2 ರೀತಿಯಾದಂಥ ತುಂಡುಗಳನ್ನ ಕೊಡಬೇಕು ಒಂದು ಕಾಂಡದಲ್ಲಿ. ಯಾವ ರೀತಿ ಅನ್ನೋದಾದರೆ, ಯಾವ ಭಾಗವನ್ನು ನೀವು ಮಣ್ಣೊಳಗೆ ಅಥವಾ ಬೇರು ಬಿಡಲಿಕ್ಕೆ ಅಂತ ಕಟ್ ಮಾಡ್ತೀರೋ ಆ ಭಾಗವನ್ನು ನೀವು ಸ್ಲ್ಯಾಂಟಾಗಿ ಕಟ್ ಮಾಡಬೇಕು, ಅಂದರೆ ಇಳಿಜಾರು ಅಂತ ಹೇಳ್ತೀವಿ, ಆ ಒಂದು ಆಕಾರದಲ್ಲಿ ಕಟ್ ಮಾಡಬೇಕಾಗುತ್ತೆ. ಯಾವ ಭಾಗ ನೀವು ಮೇಲ್ಭಾಗದಲ್ಲಿ ಬಿಡ್ತೀರೋ ಅದನ್ನು ಸಮನಾಕಾರದಲ್ಲಿ ಅದನ್ನು ಕಟ್ ಮಾಡಬೇಕು, ಅಂದರೆ ಫ್ಲ್ಯಾಟ್ ಕಟ್ ಅಂತ ಬರುತ್ತೆ. ಇದು ರೈತರು ಬಹಳಷ್ಟು ಗಮನದಲ್ಲಿ ಇಟ್ಕೋಬೇಕು. ಎಷ್ಟೋ ಜನ ಅದನ್ನು ಉಲ್ಟಾ ಮಾಡ್ತೀರಿ. ಸೊ ಸ್ಲ್ಯಾಂಟ್ ಕಟ್ ಅಥವಾ ಇಳಿಜಾರ ಆಕಾರದಲ್ಲಿ ಯಾವ ಒಂದು ಕಟ್ಟನ್ನು ಕೊಡ್ತೀರಿ ಅದು ನೀವು ಅದನ್ನು ಮೇಲ್ಭಾಗದಲ್ಲಿ ಇರಿಸ್ತಾರೆ. ಏನಕ್ಕೆ ಅಂದರೆ ಕಾರಣ ಅದು ಸರ್ ಏನಾದ್ರು ನೀರೇನಾದ್ರು ಇತ್ತು, ಶೇಖರಣೆ ಆಯಿತು ಅಂದರೆ ಕೊಳೆ ಎಲ್ಲ ಜಾರತ್ತೆ ಅಂತ ಹೇಳಿ. ಸೊ ಅದು ಒಂದು ತಪ್ಪು ಕಲ್ಪನೆ. ಅದನ್ನು ನೀವೇನು ಮಾಡಬೇಕು, ಇಳಿಜಾರು ಆಕಾರದಲ್ಲಿ ಕೊಡ್ತಕ್ಕಂಥ ಕಟ್ಟನ್ನು ಏನು ಮಾಡಬೇಕು, ಮಣ್ಣಿನೊಳಗೆ ಹಾಕಬೇಕು. ಸಮಾನ ಆಕಾರದಲ್ಲಿ ಇರ್ತಕ್ಕಂಥ ಸ್ಲ್ಯಾಂಟ್ ಕಟ್ಟನ್ನು ನೀವು ಮೇಲ್ಭಾಗದಲ್ಲಿ ಇರಬೇಕು. ಆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕಟ್ಟನ್ನು ಏನು ಮಾಡಬೇಕು, ಯಾವುದಾದ್ರೂ ಒಂದು ಶಿಲೀಂಧ್ರ ದ್ರಾವಣದಲ್ಲಿ ಅದನ್ನು ಅದ್ದಿ ಅದನ್ನು ಮಾಡಿದ್ರೆ ಮುಂದೆ ಬರ್ತಕ್ಕಂಥ ರೋಗಗಳನ್ನ ಹತೋಟಿಯನ್ನು ಮಾಡ್ಬೋದು ಮತ್ತು ಉತ್ತಮ ಚಿಗುರನ್ನು ಪಡಿಬೋದು. ನಾವು ಕೆಮಿಕಲ್ ಮಾಡಲ್ಲ, ಸಾವಯವ ಕೃಷಿನಲ್ಲಿ ಮಾಡ್ತೀವಿ ಅನ್ನೋದಾದರೆ ಸಗಣಿ ಇರುತ್ತೆ, ಸಗಣಿಯನ್ನು ಮೇಲ್ಭಾಗದಲ್ಲಿ ಅದನ್ನು ಮುಚ್ಚಿದ್ರು ಕೂಡ ಸಾಕು. ಸೊ ಅದು ನಿಮಗೆ ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳ್ತೀವಿ, ಆ ಒಂದು ಪ್ರಾಪರ್ಟೀಸ್ ಇರೋ ಕಾರಣ ಸಗಣಿ ಕೂಡ ನಿಮಗೆ ಬ್ಯಾಕ್ಟೀರಿಯಾ ನಾಶಕ ಮತ್ತು ಶಿಲೀಂಧ್ರ ನಾಶಕ ರೀತಿಯೂ ಕೆಲಸ ಮಾಡುತ್ತೆ. ಸೊ ಇದು ಒಂದು ಕಾಂಡದ ತುಂಡುಗಳಲ್ಲಿ ನೀವು ಪ್ರಮುಖವಾಗಿ ಅನುಸರಿಸಬೇಕಾದಂಥ ಒಂದು ನಿರ್ವಹಣಾ ಕ್ರಮಗಳಾಗಿರುತ್ತೆ. ನೆಕ್ಸ್ಟು ಪ್ರಮುಖವಾಗಿ ಬರ್ತಕ್ಕಂಥದ್ದು ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಸೊ ಕಸಿ ಕಟ್ಟೋ ವಿಧಾನ. ಸೊ ಯಾವ ರೀತಿ ಕಟ್ಟಬೇಕು ಕಸಿಗಳನ್ನ?
ಸೊ ಯಾವ್ಯಾವ ಗಿಡದಲ್ಲಿ ಕಟ್ಬೋದು, ಈಗ ಆಲ್ಮೋಸ್ಟ್ ನಾವು ಎಲ್ಲ ರೀತಿಯ ಹಣ್ಣಿನ ಬೆಳೆಗಳು, ಹೂವಿನ ಬೆಳೆಗಳಲ್ಲಿ ನಾವು ಕಸಿಯನ್ನು ಕಾಣ್ಬೋದು. ಸೊ ಈಗ ಪ್ರಮುಖವಾಗಿ ಮಾವು ಸೀಸನ್ ಇರೋದ್ರಿಂದ ಈಗ ನಾವು ಮಾವಿನಲ್ಲಿ ಯಾವ ರೀತಿ ಕಸಿಯನ್ನು ಕಟ್ಟಬೇಕು, ಸೊ ಕಸಿ ಕಟ್ಟಬೇಕಾದ್ರೆ ಸೊ ಯಾವ್ಯಾವ ಗಿಡಗಳಿರಬೇಕು ಮತ್ತು ಅದರಲ್ಲಿ ರೀತಿಗಳೇನೇನು ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ ಸೊ ಕಸಿಯನ್ನು ಕಟ್ಟಬೇಕಾದ್ರೆ ನಿಮ್ಗೆ 2 ರೀತಿ ಕಡ್ಡಿಗಳು ಬೇಕಾಗುತ್ತೆ. ಸೊ ಮೊದಲನೇದು ಕಸಿ ಕಡ್ಡಿ ಅಂತ ಹೇಳ್ತೀವಿ ಅಥವಾ ಸಯಾನ್ ಅಂತ ಹೇಳ್ತಕ್ಕಂಥದ್ದು, ಇನ್ನೊಂದು ಬೇರು ಸಸಿ, ರೂಟ್ ಸ್ಟಾಕ್ ಅಂತ ಹೇಳ್ತೀವಿ. ಸೊ ಈ 2 ಸಸಿಗಳು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಮೊದಲನೇದಾಗಿ ಬೀಜದಿಂದ ಬರ್ತಕ್ಕಂಥ ಸಸಿಗಳನ್ನು ನಾವು ಬೇರು ಸಸಿಯಾಗಿ ಉಪಯೋಗಿಸಬೇಕಾಗುತ್ತೆ. ಸೊ ಇದನ್ನು ನಾವು ರೂಟ್ ಸ್ಟಾಕ್ ಅಂತ ಏನು ಹೇಳಿದೆ, ಬೇರು ಸಸಿ, ಬೀಜದಿಂದ ಬರ್ತಕ್ಕಂಥ ಗಿಡಗಳನ್ನು ನಾವು ಬೇರು ಸಸಿಯಾಗಿ ಉಪಯೋಗಿಸಬೇಕು. ಕಸಿ ಕಡ್ಡಿ, ಸೊ ನಮಗೆ ಯಾವ ರೀತಿಯಾದಂಥ ಗಿಡ ಬೇಕು, ಸೊ ಫಾರ್ ಎಕ್ಸಾಂಪಲ್ ಮಾವಿನಲ್ಲಿ ನನಗೆ ಬಾದಾಮಿ ಬೇಕೋ, ದಶಹರಿ ಬೇಕೋ, ಅಥವಾ ರತ್ನಗಿರಿ ಆಲ್ಫೆನ್ಸೋ ಬೇಕೋ, ಅಥವಾ ರಸ್ಪುರಿ ತಳಿ ಬೇಕೋ, ತಳಿ ಬೇಕೋ ಆ ತಳಿಯ ಕಸಿ ಕಡ್ಡಿಯನ್ನು ನಾವು ಆಯ್ಕೆಯನ್ನು ಮಾಡಬೇಕು. ಸೊ ಈ ರೀತಿ ಮಾಡಿದಾಗ ಮಾತ್ರ ನಮಗೆ ಉತ್ತಮ ಒಂದು ಫಲಿತಾಂಶ ದೊರಕುತ್ತೆ. ಸೊ ಇದನ್ನು ನಾವು ಯಾವ ರೀತಿ ಕಟ್ಟಬೇಕು, ಸೊ ಯಾವ್ಯಾವ ಗಿಡಕ್ಕೆ ನಾವು ಯಾವ್ಯಾವ ಬೇರು ಸಸಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋದಾದರೆ, ಈಗ ಮಾವನ್ನ ನಾವು ಕಸಿ ಮಾಡಬೇಕು ಅನ್ನೋದಾದರೆ ಮಾವು ಬೀಜದಿಂದ ಬರ್ತಕ್ಕಂಥ ರೂಟ್ ಸ್ಟಾಕನ್ನೇ ಯೂಸ್ ಮಾಡಬೇಕು, ಆಯಿತಾ. ಸೊ ಬಟ್ ಆದರೆ ಸಪೋಟದಲ್ಲಿ ಮಾತ್ರ ಇದೊಂದು ವಿಷಯದಲ್ಲಿ ಚೇಂಜ್ ಆಗುತ್ತೆ. ಸಪೋಟದಲ್ಲಿ ನೀವು ಸಪೋಟ ಬೀಜವನ್ನು ಹಾಕಿ ಅದು ಸಸಿ ಬಂದಮೇಲೆ ನಾನು ಅದನ್ನೇ ಬೇರು ಸಸಿಯಾಗಿ ಉಪಯೋಗಿಸ್ತೀನಿ ಅನ್ನೋದಾದರೆ ಅದು ಬರೋದಿಲ್ಲ. ಸೊ ಅದು ಸಕ್ಸಸ್ ಪರ್ಸೆಂಟೇಜ್ ಭಾಳ ಕಮ್ಮಿ ಇದೆ. ಅದಕ್ಕೆ ಅಂತಲೇ ಕಿರ್ನಿ ಗಿಡ ಅಂಥೇಳಿ ಬರುತ್ತೆ. ಆ ಕಿರ್ನಿ ಗಿಡಕ್ಕೆ ನೀವು ಸಪೋಟವನ್ನು ಕಸಿ ಕಟ್ಬೋದು. ಸೊ ಬಟ್ ಬೇರೆ ಕೇಸಲ್ಲಿ ಏನಾಗುತ್ತೆ, ಸೊ ಅದೇ ಒಂದು ಮರಗಳಿಗೆ ನೀವು ಬೇಕಾದ್ರೆ ಕಸಿಯನ್ನು ಕಟ್ಬೋದು. ಸೊ ಇದರಲ್ಲಿ ಬೇರು ಸಸಿಗಳು ಸಾಮಾನ್ಯವಾಗಿ ಬೀಜದಿಂದ ಬೆಳೆಸ್ತಕ್ಕಂಥದ್ದು, ಏಕೆಂದರೆ ಇದು ಬಲವಾದ ಮತ್ತು ಆಳವಾಗಿ ಬೇರನ್ನು ಕೊಡುತ್ತೆ. ಜೊತೆಗೆ ಮಣ್ಣಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ಹೀರಲಿಕ್ಕೆ, ನೀರನ್ನು ಹೀರಿ ಕಸಿ ಕಡ್ಡಿಯನ್ನು ಕೊಡಲಿಕ್ಕೆ, ಸೊ ಜೊತೆಗೆ ಆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ನೀಡಲಿಕ್ಕೆ ನಾವು ಬೇರು ಸಸಿಯನ್ನು ಉಪಯೋಗಿಸ್ತೀವಿ. ಸೊ ಇದಿಷ್ಟು ಬೇರು ಸಸಿಗಳ ಪ್ರಮುಖ ಗುಣಲಕ್ಷಣಗಳಾಗಿರುತ್ತೆ. ಕೇಳುಗರೆ, ಇದೇ ತಿಂಗಳ 13ನೇ ತಾರೀಕು ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯಗಳ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 25125882 ಹಾಗೂ 25150889, ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಇದೇ ತಿಂಗಳ 13ನೇ ತಾರೀಕು ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯಗಳ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕಸಿ ಕಡ್ಡಿಗಳ ಆರೈಕೆ, ಸೊ ಯಾವ ರೀತಿ ಬೆಣ್ಣೆ ಕಸಿ ಅಂತ ಹೇಳ್ತೀವಿ. ಸೊ ಕಾಮನ್ ಆಗಿ ನಿಮ್ಮ ಜನರಲ್ ಆಗಿ ಹೇಳಬೇಕು ಅಂತಂದರೆ ನಾವು ಟಾಪ್ ವೆಡ್ಜ್ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಸೊ ಕಾಮನ್ ಆಗಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಅಥವಾ ನಿಮಗೆ ರೈತರಿಗೆ ಅನುಕೂಲ ಆಗಬೇಕು ಅಂದರೆ ಬೆಣ್ಣೆ ಕಸಿ ಅಂತ ಹೇಳ್ತಕ್ಕಂಥದ್ದು. ಸೊ ಬೆಣ್ಣೆ ಕಸಿ ಹೆಂಗೆ ಮಾಡಬೇಕು ಅನ್ನೋದಾದರೆ, ಬೇರು ಸಸಿ ಏನು ತೊಗೊಂಡಿರ್ತೀರಿ ಅದಕ್ಕೆ ನಾವು ಒಂದು 2 ಇಂಚ್ ಇಲ್ಲ 3 ಇಂಚಷ್ಟು ಅದನ್ನು ಮಧ್ಯ ಕಾಂಡವನ್ನು ಸೀಳಬೇಕು. ಕಾಂಡವನ್ನು ಸೀಳಿದ ನಂತರ ಸೊ ಅದೇ ಒಂದು ಪ್ರಮಾಣದಲ್ಲಿ ಅಥವಾ ಅಷ್ಟೇ 1 ಇಂಚಿನ ಇದರಲ್ಲಿ ಕಸಿ ಕಡ್ಡಿಯನ್ನು ಕೂಡ ನೀಟಾಗಿ ಕಟ್ ಮಾಡಿ 2 ಜೋಡಿಸಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಅದನ್ನು ಸುತ್ತಿಡಬೇಕು. ಸುತ್ತಿಟ್ಟ ನಂತರ ಕಸಿ ಕಡ್ಡಿಯೆಲ್ಲ ಕಟ್ಟಾದಮೇಲೆ ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕಿ ಕವರ್ ಮಾಡಬೇಕು. ಏನಕ್ಕೆ ಅಂತಂದರೆ ಇದರಲ್ಲಿ ಟೆಂಪ್ರೇಚರ್ ನೀವು ಯಾವಾಗ ಜಾಸ್ತಿ ಕ್ರಿಯೇಟ್ ಮಾಡ್ತೀರಿ ಅಥವಾ ಹ್ಯೂಮಿಡಿಟಿ ಯಾವಾಗ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಆವಾಗ ನಿಮಗೆ ಬೇಗ ಚಿಗುರೊಡಿಯುತ್ತೆ. ಸೊ ಅಥವಾ ನೀವು ನೋಡ್ಬೋದು ಹೊರಗಡೆ ಎಲ್ಲಾದರೂ ಶೇಡ್ ನೆಟ್ ಇಲ್ಲಾಂದರೆ ಪಾಲಿಹೌಸ್ ಅಂತ ಬರ್ತದೆ. ಸೊ ಪಾಲಿಹೌಸ್ ಅಂತಂದರೆ ಕಸಿ ಕಟ್ಟದಂಥ ಗಿಡಗಳನ್ನು ಇಮಿಡಿಯೇಟಾಗಿ ಅಲ್ಲಿ ತಗೊಂಡೋಗಿ ಇಟ್ಟಾಗ ಏನಾಗುತ್ತೆ, ಅಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಆ ಒಂದು ತಾಪಮಾನ ಜಾಸ್ತಿ ಇದ್ದಾಗ ಏನಾಗುತ್ತೆ, ಚಿಗುರು ನಿಮಗೆ ಬಹಳ ಬೇಗ ಬರುತ್ತೆ. ಒನ್ಸ್ ಚಿಗುರೆಲ್ಲ ಬಂದಾದಮೇಲೆ ನೀವು ಪಾಲಿ ಹೌಸಲ್ಲಿ ಇಟ್ಟರೆ ನೆಕ್ಸ್ಟ್ ಅದನ್ನು ಏನು ಮಾಡಬೇಕು, ಶೇಡ್ ನೆಟ್ ಅಂತ ಬರುತ್ತೆ. ಸೊ 50% ಅಷ್ಟು ನೆರಳು ಬೀಳ್ತಕ್ಕಂಥ ಒಂದು ಜಾಗ, ನೆರಳು ಪರದೆ ಮನೆ ಅಂತ ಹೇಳ್ತೀವಿ, ಅಲ್ಲಿ ಆ ಗಿಡಗಳನ್ನ ತಂದು ಶೇಖರಣೆಯನ್ನು ಮಾಡಬೇಕು. ಅಥವಾ ನೀವೇನಾದರೂ ಮನೆಯಲ್ಲಿ ಆ ಕವರ್ಗಳನ್ನು ಹಾಕಿ ನೀವು ಟೆಂಪ್ರೇಚರ್ ಒಂದು ಸ್ಮಾಲ್ ಮೈಕ್ರೋ ಕ್ಲೈಮೇಟನ್ನು ಸೃಷ್ಟಿ ಮಾಡಿದ್ದು ಆಯಿತು ಅಂದರೆ ಬೇರುಗಳು ಅಥವಾ ನಿಮಗೆ ಹೊಸ ಚಿಗುರುಗಳು ಕಂಡ ತಕ್ಷಣ ಆ ಕವರ್ಗಳನ್ನ ತೆಗೆದು ಗಾಳಿ, ಬೆಳಕು ಮತ್ತು ನೆರಳು 3 ಇರ್ತಕ್ಕಂಥ ಜಾಗದಲ್ಲಿ ಗಿಡಗಳನ್ನ ಇಡಬೇಕು. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ನಿಮಗೆ ಗಿಡಗಳು ಆ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗುತ್ತೆ, ಒಳ್ಳೆ ಬೆಳವಣಿಗೆನ ಕಾಣ್ತಕ್ಕಂಥದ್ದು.
ಸೊ ಇದಿಷ್ಟು ಗ್ರಾಫ್ಟಿಂಗ್ ಬಗ್ಗೆ ಅಂದರೆ ಕಸಿ ಮಾಡ್ತಕ್ಕಂಥ ವಿಧಾನ. ಸೊ ಇದರಲ್ಲಿ ಯಾವ್ದ್ರಲ್ಲಿ ಮಾಡ್ಬೋದು, ಮ್ಯಾಕ್ಸಿಮಮ್ ಎಲ್ಲ ರೀತಿಯ ಹಣ್ಣು ಗಿಡಗಳಲ್ಲಿ ಮಾಡ್ಬೋದು, ಸೀಬೆನಲ್ಲಿ ಮಾಡ್ಬೋದು, ಮಾವಿನಲ್ಲಿ ಮಾಡ್ಬೋದು, ಸಪೋಟದಲ್ಲಿ ಮಾಡ್ಬೋದು, ಅಥವಾ ನಿಮಗೆ ಸೀತಾಫಲ ಗಿಡದಲ್ಲಿ ಮಾಡ್ಬೋದು. ಸೊ ಈ ರೀತಿ ಎಲ್ಲದರಲ್ಲೂ ಕೂಡ ಈ ಒಂದು ಟಾಪ್ ವೆಡ್ಜ್ ಗ್ರಾಫ್ಟಿಂಗ್ ಅಥವಾ ಬೆಣ್ಣೆ ಕಸಿಯನ್ನು ಮಾಡ್ತಕ್ಕಂಥದ್ದು. ಸೊ ಕಮರ್ಷಿಯಲಿಗೆ ಮನೆಗಳಲ್ಲಿ ಅಥವಾ ಅಲಂಕಾರಿಕ ಗಿಡಗಳಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಕ್ಕಂಥದ್ದು ದಾಸವಾಳ ಗಿಡ. ಸೊ ಈ ದಾಸವಾಳ ಗಿಡದಲ್ಲಿ ಇದೇ ರೀತಿಯಾದಂಥ ಒಂದು ಪದ್ಧತಿಯನ್ನು ನಾವು ಮಾಡಿದಾಗಲೂ ಕೂಡ ಉತ್ತಮ ಫಲಿತಾಂಶವನ್ನು ಪಡಿಬೋದು. ಸೊ ದಾಸವಾಳ ಗಿಡ ನೀವು ಕಡ್ಡಿ ಹಾಕಿದ್ರೂ ಬರುತ್ತೆ, ಜೊತೆಗೆ ಕಸಿ ಮಾಡಿದ್ರು ಕೂಡ ಬರುತ್ತೆ. ಕಸಿ ಏನಕ್ಕೆ ಮಾಡ್ತೀವಿ ಅನ್ನೋದಾದರೆ, ಒಂದೇ ಗಿಡದಲ್ಲಿ ನನಗೆ ಹಲವಾರು ರೀತಿಯ ಕಲರ್ ಇರ್ತಕ್ಕಂಥ ಹೂವು ಬೇಕು ಅಂದಾಗ ನೀವು ಕಸಿಗೆ ಹೋಗ್ಬೋದು. ಇಲ್ಲ ನನಗೆ ಒಂದೇ ರೀತಿಯಾದಂಥ ಹೂವು ಸಾಕು ಅಂದರೆ ಕಟಿಂಗ್ಸ್ ಮೂಲಕನಾರು ಅದನ್ನು ಸಸ್ಯಾಭಿವೃದ್ಧಿನ ಮಾಡ್ತಕ್ಕಂಥದ್ದು. ಸೊ ಇದು ಕಸಿ ಆಗುತ್ತೆ, ಅಂದರೆ ಗ್ರಾಫ್ಟಿಂಗ್ ಆಗುತ್ತೆ. ನೆಕ್ಸ್ಟು ಬರ್ತಕ್ಕಂಥ ವಿಧಾನ ಏನಪ್ಪ ಅಂತಂದರೆ ಬಡ್ಡಿಂಗ್ ಅಂತ ಹೇಳ್ತೀವಿ, ಕಣ್ಣು ಕಸಿ ವಿಧಾನ ಅಂಥದ್ದು. ಸೊ ಈ ಕಣ್ಣು ಕಸಿ ವಿಧಾನ ಏನಕ್ಕೆ ಹೇಳ್ತೀವಿ, ಯಾವುದ್ರಲ್ಲಿ ಮಾಡ್ಬೋದು ಅನ್ನೋದಾದರೆ ಪ್ರಮುಖವಾಗಿ ಬರ್ತಕ್ಕಂಥದ್ದು ನಿಂಬೆನಲ್ಲಿ ಮಾಡ್ತಾರೆ. ಸೊ ಹಣ್ಣಿನ ಬೆಳೆ ಆದರೆ ಜಾಕ್ ಫ್ರೂಟ್, ಹಲಸಿನಲ್ಲಿ ಮಾಡ್ತಾರೆ. ಸೊ ಹಲಸಿನಲ್ಲಿ ಈಗ ಬೆಣ್ಣೆ ಕಸಿ ಅಂತ ಹೇಳಿ ಮಾಡ್ತಾರೆ, ಬಟ್ ಸಕ್ಸಸ್ ಪರ್ಸೆಂಟೇಜ್ ಭಾಳ ಕಮ್ಮಿ ಇರುತ್ತೆ. ಬಟ್ ನೀವು ಕಣ್ಣು ಕಸಿಯನ್ನು ಮಾಡಿದಾಗ 100% ಸಕ್ಸಸ್ ರೇಟ್ ಬರುತ್ತೆ. ಸೊ ಹಾಗಾಗಿ ಹಲಸಿನಲ್ಲಿ ಕಣ್ಣು ಕಸಿಯನ್ನು ಮಾಡ್ಬೋದು. ಸೊ ಪ್ರಮುಖವಾಗಿ ಗುಲಾಬಿ ಗಿಡದಲ್ಲಿ ಮಾಡ್ತಾರೆ. ಸೊ ಕಣ್ಣು ಕಸಿ ಬಡ್ಡಿಂಗ್ ಅಂತ ಹೇಳ್ತಕ್ಕಂಥದ್ದು ಕಣ್ಣು ಕಸಿಯಲ್ಲಿ ಮಾಡ್ತಕ್ಕಂಥದ್ದು ಗುಲಾಬಿ ಗಿಡ ಮತ್ತು ಹಲಸಿನ ಗಿಡ. ಸೊ ಅದನ್ನು ಯಾವ ರೀತಿ ಮಾಡಬೇಕು, ಒಂದೇ ಒಂದು ದೃಢವಾದಂಥ ಸುಪ್ತಾವಸ್ಥೆಯಲ್ಲಿರ್ತಕ್ಕಂಥ ಕಣ್ಣನ್ನು ಸ್ವಲ್ಪ ಭಾಗ ತೊಗಟೆಯೊಂದಿಗೆ ತೆಗಿಬೇಕು. ಸೊ ನಮಗೆ ಯಾವ ಒಂದು ತಳಿ ಬೇಕೋ ಆ ತಳಿಯಲ್ಲಿ ಒಂದು ಗಿಡದ ಕಾಂಡದಲ್ಲಿ ಸುಪ್ತಾವಸ್ಥೆಯಲ್ಲಿ ಇರ್ತಕ್ಕಂಥ ಕಣ್ಣನ್ನು ತೊಗಟೆ ಸಮೇತ ಅದನ್ನು ತೆಗೆದು ಯಾವ ಒಂದು ಬೇರು ಸಸಿಗೆ ನಾವು ಕಸಿಯನ್ನು ಕಟ್ಟಬೇಕು ಅದಕ್ಕೆ ನಾವು ಕಣ್ಣು ಕಸಿಯನ್ನು ಕಟ್ಟಿದಾಗ ನಮಗೆ ಬೇಕಾದಂಥ ತಳಿಯನ್ನು ಅಥವಾ ಅಭಿವೃದ್ಧಿ ಪಡಿಸ್ಬೋದು ಅಥವಾ ಸಸ್ಯಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಸೊ ಇದರಲ್ಲಿ ಕಮರ್ಷಿಯಲಿಗೆ ಮಾಡ್ತಕ್ಕಂಥದ್ದು ಆಗಲೇ ಹೇಳಿದೆ, ಹಲಸಿನಲ್ಲಿ ಮಾಡ್ಬೋದು ಮತ್ತು ಗುಲಾಬಿಯಲ್ಲಿ ಹೆಚ್ಚಾಗಿ ಮಾಡ್ತಕ್ಕಂಥದ್ದು. ಸೊ ಇದು ಕಣ್ಣು ಕಸಿ ಆಗುತ್ತೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ಗೂಟಿ ವಿಧಾನ. ಸೊ ಗೂಟಿ ವಿಧಾನವನ್ನು ನಾವು ಏರ್ ಲೇಯರಿಂಗ್ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಗೂಟಿ ವಿಧಾನ ಮಾಡ್ತಕ್ಕಂಥದ್ದು ಎರಡು ಪ್ರಮುಖವಾದಂಥ ಬೆಳೆ. ಮೊದಲನೇದು ದಾಳಿಂಬೆ ಬರುತ್ತೆ, ಇನ್ನೊಂದು ಸೀಬೆ ಬರುತ್ತೆ. ಹೂವಿನ ಗಿಡಗಳಲ್ಲಿ ಅಥವಾ ಅಲಂಕಾರಿಕ ಗಿಡಗಳಲ್ಲಿ ಮಾಡ್ತೀನಿ ಅಂದರೆ ಸೀತಾಶೋಕ ಅಂತ ಹೇಳಿ ಮರ ಬರುತ್ತೆ. ಸೊ ಒಂದು ಗಿಡ, ಆ ಒಂದು ಅಲಂಕಾರಿಕ ಗಿಡದಲ್ಲೂ ಕೂಡ ಈ ಗೂಟಿ ವಿಧಾನವನ್ನು ಮಾಡ್ತಕ್ಕಂಥದ್ದು. ಸೊ ಗೂಟಿ ವಿಧಾನ ಯಾವ ರೀತಿ ಮಾಡ್ಬೋದು, ಪ್ರಮುಖವಾಗಿ ಇದು ಮಾಡ್ತಕ್ಕಂಥದ್ದು ಪೇರ್ಲ ಅಂದರೆ ಸೀಬೆ, ದಾಳಿಂಬೆ, ಅಂಜೂರ ಈ ಇತ್ಯಾದಿ ಹಣ್ಣಿನ ಬೆಳೆಗಳಲ್ಲಿ ಇದನ್ನು ಮಾಡ್ತಕ್ಕಂಥದ್ದು. ಯಾವ ರೀತಿ, ಸೊ ಮೊದಲನೇದಾಗಿ ಒಂದು 15-30 ಸೆಂಟಿಮೀಟರ್ ಉದ್ದ ಅಥವಾ ಮತ್ತು ಒಂದು ಪೆನ್ಸಿಲ್ ಗಾತ್ರ ಇರ್ತಕ್ಕಂಥ ಒಂದು ಕೊಂಬೆಯನ್ನು ಆಯ್ಕೆಯನ್ನು ಮಾಡಬೇಕು. ಸೊ ಆಯ್ಕೆಯನ್ನು ಮಾಡಾದ್ಮೇಲೆ ಚಿಗುರಿಂದ ಹಿಡಿದು, ಸೊ ಮೇಲಿನ ತುದಿ ಏನು ಚಿಗುರಿರುತ್ತೆ ಅಲ್ಲಿಂದ ಕೆಳಭಾಗ ಒಂದು 30-45 ಸೆಂಟಿಮೀಟರ್ ದೂರದಲ್ಲಿ 2-2.5 ಸೆಂಟಿಮೀಟರ್ ಅಗಲದ ಒಂದು ತೊಗಟೆಯನ್ನು ತೆಗಿಬೇಕು. ಸೊ ಹೊರಗಡೆ ಇರ್ತಕ್ಕಂಥ ತೊಗಟೆಯ ಭಾಗವನ್ನು ನಾವು ಅದನ್ನು ಕೆರಿಬೇಕು. ಕೆರೆದಾದ್ಮೇಲೆ ಸೊ ನೆಕ್ಸ್ಟ್ ಒಳಗಡೆ ಒಂದು ಸ್ವಲ್ಪ ನಾರಿನಂಶ ಇರುತ್ತೆ. ಒಂದು ಚಾಕುವಿನ ಸಹಾಯದಿಂದನೋ ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಉಪಕರಣ ಇತ್ತು ಅಂದರೆ ಆ ಒಂದು ಉಪಕರಣದ ಸಹಾಯದ ಮೂಲಕ ಆ ಒಂದು ತೊಗಟೆ ಮತ್ತು ನಾರಿನಂಶವನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಾದಮೇಲೆ ಈ ಒಂದು ಪ್ರೋಸೆಸ್ಗೆ ನಾವೇನಂತೀವಿ ಗರ್ಡ್ಲಿಂಗ್ ಅಂತ ಹೇಳಿ ಕರಿತಕ್ಕಂಥದ್ದು. ಸೊ ಗರ್ಡ್ಲಿಂಗ್ ಅಂತೀವಿ ಅಥವಾ ರಿಂಗ್ ಬಾರ್ಕಿಂಗ್ ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ ಒಂದು ವೃತ್ತಾಕಾರದಲ್ಲಿ ಆ ತೊಗಟೆಯನ್ನು ತೆಗೆದಿರ್ತೀವಿ, ಹಾಗಾಗಿ ರಿಂಗ್ ಬಾರ್ಕಿಂಗ್ ಅಂತ ಹೇಳಿ ಕರಿತಕ್ಕಂಥದ್ದು. ಸೊ ಈ ನಾವು ತೆಗೆದಂಥ ಭಾಗಕ್ಕೆ ಅದಕ್ಕೆ ಏನು ಮಾಡ್ಬೋದು, ಎರೆಹುಳು ಗೊಬ್ಬರನೋ ಅಥವಾ ಒಂದು ಸ್ವಲ್ಪ ಕಾಯಿರ್ ಪಿತ್ ಅಂತ ಹೇಳ್ತೀವಿ, ಅಂದರೆ ತೆಂಗಿನ ನಾರಿನ ಪುಡಿ. ಸೊ ನರ್ಸರಿಗಳಲ್ಲಿ ಏನು ರೂಟಿಂಗ್ ಮೀಡಿಯಾಗಿ ಯೂಸ್ ಮಾಡ್ತೀರಿ ಆ ಒಂದು ತೆಂಗಿನ ನಾರಿನ ಪುಡಿ ಆಗ್ಬೋದು, ಅಥವಾ ಎರೆಹುಳು ಗೊಬ್ಬರ ಆಗ್ಬೋದು, ಅಥವಾ ಕೆಮ್ಮಣ್ಣು ಮಿಕ್ಸ್ಚರು. ಸೊ ಇಷ್ಟನ್ನು ಒಂದು ಕವರ್ ಒಳಗೆ ತುಂಬಿ ಆ ಎಲ್ಲಿ ಒಂದು ವೃತ್ತಾಕಾರದಲ್ಲಿ ಕೇಂಬಿಯಂ ಅಥವಾ ತೊಗಟೆಯನ್ನು ತೆಗೆದಿರ್ತೀರಿ ಅದಕ್ಕೆ ನಾವೇನು ಮಾಡಬೇಕು, ಕಂಪ್ಲೀಟಾಗಿ ಕವರ್ ಆಗೋ ಹಾಗೆ, ಸೊ ಅದನ್ನು ಗಾಳಿ ಆಡದಿರೋ ರೀತಿ ಬಿಗಿಯಾಗಿ ಅದನ್ನು ಕಟ್ಟಬೇಕಾಗತ್ತೆ. ಈ ರೀತಿ ಒಂದು ಗೊಬ್ಬರದ ಅಥವಾ ಒಂದು ಮಿಶ್ರಣ, ಮಣ್ಣಿನ ಮಿಶ್ರಣ ಆಗ್ಬೋದು, ಎರೆಹುಳು ಗೊಬ್ಬರನೋ ಅಥವಾ ಒಂದು ಕಾಯಿರ್ ಪಿತ್ ತೆಂಗಿನ ನಾರಿನ ಪುಡಿಯನ್ನು ಕಟ್ಟಿದಾಗ ಏನಾಗುತ್ತೆ, ಅದ್ರ ಒಳಗಿರ್ತಕ್ಕಂಥ ತೇವಾಂಶವನ್ನು ಹೀರಿ ಅಲ್ಲಿ ನಿಮಗೆ ಬೇರುಗಳು ರಚನೆ ಆಗ್ತಾ ಹೋಗ್ತವೆ, ಬೆಳೀತಾ ಹೋಗ್ತವೆ. ಅದು ಯಾವಾಗ ಬೆಳೆಯುತ್ತೆ, ಕನಿಷ್ಠ ನಿಮಗೆ ಒಂದು ಗಿಡಗಳ ಒಂದು ವಯಸ್ಸಿನ ಆಧಾರದ ಮೇಲೆ ಅಥವಾ ಬೇರೆ ಬೇರೆ ಒಂದು ಗಿಡದ ಒಂದು ಆಯಸ್ಸಿನ ಮೇಲೆ 45 ದಿನದಿಂದ 60 ದಿನಗಳವರೆಗೆ ನಿಮಗೆ ಬೇರುಗಳು ಕಾಣಿಸ್ಕೊಳ್ತವೆ. ಅದಾದಮೇಲೆ ಒಂದು 30 ದಿನಗಳ ಹಾಗೆ ಬಿಡಬೇಕು, ಅಂದರೆ ಬೇರುಗಳ ಬೆಳವಣಿಗೆಗೆ ಹಾಗೆ ಬಿಟ್ಟು ನಂತರ ಬೇರೆ ಬಿಟ್ಟಂಥ ಕೆಳಭಾಗದಲ್ಲಿ ನೀವು ಅದನ್ನು ಕಟ್ ಮಾಡಿ ಸಪ್ರೇಟಾಗಿ ಒಂದು ಹೊಸ ಸಸಿಯನ್ನಾಗಿ ಅಭಿವೃದ್ಧಿಯನ್ನು ಪಡಿಸ್ತಕ್ಕಂಥದ್ದು. ಸೊ ಇದು ನೀವು ಮನೆಯಲಂಗಳದಲ್ಲಿ ನಮಗೆ ಕಡಿಮೆ ಪ್ರಮಾಣದಲ್ಲಿ ಗಿಡಗಳು ಬೇಕು ಅನ್ನೋದಾದರೆ ಈ ಗೂಟಿ ವಿಧಾನ ಭಾಳ ಹೆಲ್ಪ್ ಆಗುತ್ತೆ. ನೀವೇನಾದರೂ ಇದನ್ನು ಕಮರ್ಷಿಯಲ್ ಆಗಿ ಮಾಡಬೇಕು, ಲಾರ್ಜ್ ಸ್ಕೇಲಲ್ಲಿ ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪ ಡ್ರಾಬ್ಯಾಕ್, ಯಾಕಂದರೆ ನಿಮಗೆ ಅಷ್ಟು ಹೇಳಿದ ಸಂಖ್ಯೆಯಲ್ಲಿ ಗಿಡಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಆಗಲ್ಲ, ಕಡಿಮೆ ಪ್ರಮಾಣದಲ್ಲಿ ಮಾಡ್ತಕ್ಕಂಥದ್ದು. ಸೊ ಇದು ಗೂಟಿ ವಿಧಾನ. ನಂತರ ಬರ್ತಕ್ಕಂಥದ್ದು
ಅಂಗಾಂಶ ಸಸಿ ವಿಧಾನ ಅಂದರೆ ಟಿಶ್ಯೂ ಕಲ್ಚರ್ ಅಂತ ಹೇಳ್ತೀವಿ. ಸೊ ಟಿಶ್ಯೂ ಕಲ್ಚರ್ ಅಂತಂದರೆ ಇದನ್ನು ನೀವು ರೈತರು ಹೊರಗಡೆ ಮಾಡಲಿಕ್ಕಾಗಲ್ಲ. ಸೊ ಇದಕ್ಕೆ ಆದಂಥ ಪರ್ಟಿಕ್ಯುಲರ್ ಒಂದು ಲ್ಯಾಬ್ರೇಟರಿ ಇರುತ್ತೆ. ಸೊ ಅದಕ್ಕೆ ಕೆಲವೊಂದು ಮೀಡಿಯಮ್ಗಳಿರುತ್ತೆ. ಸೊ ಅದನ್ನು ಉಪಯೋಗಿಸಿ ಯಾವುದಾದ್ರೂ ಒಂದು ಗಿಡದ ಭಾಗವನ್ನು, ಸೊ ನೀವು ಅದನ್ನು ಹೇಳೋದಾದರೆ ಕಾಂಡ ಆಗ್ಬೋದು, ಎಲೆ ಆಗ್ಬೋದು, ಬೇರಾಗ್ಬೋದು, ಯಾವುದಾದ್ರೂ ಒಂದು ಭಾಗವನ್ನು ಒಂದು ಮೀಡಿಯಾದೊಳಗೆ ಹಾಕಿ ಕಂಟ್ರೋಲ್ಡ್ ಕಂಡೀಷನ್ ಅಂತ ಹೇಳ್ತೀವಿ. ಅಂದರೆ ರೋಗರಹಿತ ಮತ್ತು ಕೀಟರಹಿತವಾಗಿರಬೇಕು ಆ ಗಿಡ. ನೀವು ಏನು ಆಯ್ಕೆ ಮಾಡ್ತೀರಿ, ಗಿಡದ ಭಾಗವನ್ನು ಆಯ್ಕೆ ಮಾಡ್ತೀರಿ, ರೋಗರಹಿತ ಮತ್ತು ಕೀಟರಹಿತವಾಗಿರಬೇಕು. ಅದನ್ನು ತಂದು ಒಂದು ಕಂಟ್ರೋಲ್ ಕಂಡೀಷನ್ ಲ್ಯಾಬೊರೇಟರಿನಲ್ಲಿ ಆ ಒಂದು ಮೀಡಿಯಾಗಳನ್ನ ಹಾಕಿ ಅದನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಸೊ ಈ ರೀತಿ ಮಾಡಿದಂಥ ಸಸಿಗಳು 100ಕ್ಕೆ 100ರಷ್ಟು ನಾವು ಅದನ್ನು 100% ನಿಮಗೆ ಕೀಟರಹಿತವಾಗಿರುತ್ತೆ ಅಥವಾ ರೋಗರಹಿತವಾಗಿರುತ್ತೆ ಅನ್ನೋದಲ್ಲ, ಅಂದರೆ ತಡೆಯೋಂಥ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ 95% ಅಷ್ಟು ನಿಮಗೆ ರಿಸಲ್ಟ್ ಇರುತ್ತೆ. ಅದನ್ನು ನೀವು ತಂದು ನಾಟಿಯನ್ನು ಮಾಡಿದಾಗ ಸೊ ರೋಗ ಮತ್ತು ಕೀಟಗಳು ಅಟ್ಲೀಸ್ಟ್ ಒಂದು 95 to 98% ನಿಮಗೆ ರೆಸಿಸ್ಟೆನ್ಸ್ ಇರುತ್ತೆ. ಇನ್ನೊಂದು 2% ನೀವು ಅದನ್ನು ಯಾವ ರೀತಿ ನಿರ್ವಹಣೆಯನ್ನು ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಇದು ಯಾವ ರೀತಿ ನೀವು ತೋಟಗಾರಿಕೆ ಬೆಳೆಗಳನ್ನ ಸಸ್ಯಾಭಿವೃದ್ಧಿಯನ್ನು ಮಾಡ್ಬೋದು ಅಂತ ಹೇಳಿ. ಸೊ ಮೊದಲನೇದು ಕಟ್ಟಿಂಗ್ಸ್ ಅಂತ ಬರುತ್ತೆ, ಕಾಂಡದ ತುಂಡುಗಳು. ಎರಡನೇದು ಗ್ರಾಫ್ಟಿಂಗ್, ಕಸಿ ಅಂತ ಹೇಳ್ತೀವಿ. ಇನ್ನೊಂದು ಕಣ್ಣು ಕಸಿ, ಬಡ್ಡಿಂಗ್ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಏರ್ ಲೇಯರಿಂಗ್, ಗೂಟಿ ವಿಧಾನ. ಮತ್ತೆ ಬರ್ತಕ್ಕಂಥದ್ದು ಇನ್ನೊಂದು ಅಂಗಾಂಶ ಸಸಿ ಅಂದರೆ ಟಿಶ್ಯೂ ಕಲ್ಚರ್ ಅಂತ ಹೇಳಿ. ಸೊ ಇಷ್ಟು ಕೂಡ 5 ಥರದ್ದು ಪ್ರಮುಖವಾದಂಥ ಸಸ್ಯಾಭಿವೃದ್ಧಿ ವಿಧಾನಗಳು. ರಾಹುಲ್ ದಾಸ್ ಅವರೇ, ಈ ಎಲ್ಲ ವಿಧಾನಗಳನ್ನು ತಾವೇನು ಹೇಳಿದ್ರಲ್ಲ, ಹಾಂ ಸರ್, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಯೋಗಿಕವಾದ ತರಬೇತಿ ರೈತರಿಗೆ ಬೇಕು ಅಂದರೆ ಎಲ್ಲಿ ಸಿಗುತ್ತೆ ಸರ್? ನಮ್ಮ ವಿಸ್ತರಣಾ ಶಿಕ್ಷಣ ಘಟಕ ನಾಗನಹಳ್ಳಿ, ಮೈಸೂರು, ಇಲ್ಲಿ ಇದೇ ಒಂದು ವಿಷಯವಾಗಿ ಕಳೆದ 2 ವರ್ಷಗಳಿಂದ 2 ಬ್ಯಾಚ್ 15 ಜನ ರೈತ ಫಲಾನುಭವಿಗಳಿಗೆ ಇದನ್ನು ತರಬೇತಿಯನ್ನು ನೀಡಿದ್ದೇವೆ. ಸೊ ಮುಂದಿನ ದಿನಗಳಲ್ಲೂ ಕೂಡ ನಮಗೆ ಬೇಡಿಕೆ ಬಂದ ಹಾಗೆ ಇದಕ್ಕೆ 6 ದಿನಗಳ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿ ಅಂತ ಹೇಳ್ತೀವಿ. ಸೊ ಅವ್ರ ಕೈಯಲ್ಲೇ ಈ ಒಂದು ವೆಜಿಟೇಟಿವ್ ಪ್ರೊಪಗೇಷನ್ ಅಥವಾ ನಿರ್ಲಿಂಗ ಪದ್ಧತಿಯ ವಿಧಾನಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟು ಅವರ ಕೈಯಲ್ಲೇ ಒಂದು ಪ್ರಾಕ್ಟಿಕಲ್ ಆಗಿ ಅವ್ರ ಕೈಯಲ್ಲೇ ಮಾಡಿಸ್ತೀವಿ. ಸೊ ದಟ್ ಈಗ ಅವ್ರಿಗೆ ಯಾವುದೇ ರೀತಿಯಾದಂಥ ಸಂಶಯ ಬರಬಾರ್ದು. ಅವರ ಒಂದು ಈಗ ನರ್ಸರಿಯನ್ನು ಕೂಡ ಡೆವಲಪ್ ಮಾಡ್ಬೋದು. ಸೊ ಈ ರೀತಿಯಾಗಿ ಒಂದು ತರಬೇತಿಯನ್ನು ಕೊಡ್ತೀವಿ. ಸೊ ಅದು ಅಲ್ಲದೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೂಡ ಈ ಒಂದು ತರಬೇತಿಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೆ. ಈ ಕಾರ್ಯಕ್ರಮದಲ್ಲೂ ಕೂಡ ಅವರು ಭಾಗಿಯಾಗ್ಬೋದು. ಇಲ್ಲ ಅವರು ಯಾವ್ದಾರ ಒಂದು ಗುಂಪಿನ ರೈತರು ಅಥವಾ ಒಂದಷ್ಟು ಜನ ಸೇರಿ ನಮಗೆ ಈ ಒಂದು ವಿಷಯದ ಬಗ್ಗೆ ತರಬೇತಿ ಬೇಕು ಅಂತೇಳಿ ನಮ್ಮ ಹತ್ರ ಬಂದರೂ ಕೂಡ ಅವರು ಇರ್ತಕ್ಕಂಥ ಜಾಗದಲ್ಲೇ ನಾವು ಹೋಗಿ ತರಬೇತಿಯನ್ನು ಕೊಡ್ತೇವೆ. ಅಥವಾ ನಮ್ಮಲ್ಲೇ ಬಂದು ನಾವು ತರಬೇತಿಯನ್ನು ಪಡ್ಕೋತೀವಿ ಅಂದರೂ ಕೂಡ ಅವರಿಗೆ ತರಬೇತಿನ ನಾವು ಎನಿ ಟೈಮ್ ನೀಡಲಿಕ್ಕೆ ಸಿದ್ಧವಾಗಿರ್ತೀವಿ. 1 ವಾರದ ತರಬೇತಿನ? ಹೌದು ಸರ್, ಕೌಶಲ್ಯಾಭಿವೃದ್ಧಿ ತರಬೇತಿ ಅಂತ ಹೇಳ್ತೀವಿ. 1 ವಾರಗಳ ಕಾಲ 6 ದಿನಗಳ ಕಾಲ ಈ ತರಬೇತಿ ಇರುತ್ತೆ. ಸೊ ಅವರಿಗೆ ಅಲ್ಲೇ ಊಟ ಮತ್ತು ವಸತಿಯನ್ನು ಕೊಟ್ಟು ಸೊ ಯಾವ ರೀತಿ ನೀವು ಅದನ್ನು ಕೌಶಲ್ಯಾಭಿವೃದ್ಧಿ ಸ್ಕಿಲ್ನ ಡೆವಲಪ್ ಮಾಡ್ಕೋಬೋದು ಅನ್ನೋ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ತಿಳಿಸಿ ಕಳಿಸ್ಕೊಡ್ತೀವಿ. ಈಗ ಪ್ರಧಾನವಾಗಿ ರೈತರು ಈ ತರಹದ ಕೌಶಲ್ಯವನ್ನು ತಿಳ್ಕೊಳ್ಳೋದ್ರಿಂದ ಪ್ರಯೋಜನ ಏನಾಗ್ಬೋದು ಅಂತ ತಮಗನ್ಸುತ್ತೆ ಸರ್? ಈಗ ಇತ್ತೀಚಿನ ದಿನಗಳಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಅಗ್ರಿಕಲ್ಚರ್ ಅಥವಾ ಕೃಷಿಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಡಿಸ್ಅಡ್ವಾಂಟೇಜ್ ಇಲ್ಲ ಅಥವಾ ನಿಮಗೆ ಒಂದು ಮಾರ್ಕೆಟ್ ಇಲ್ಲ ಅನ್ನೋ ಹಾಗಿಲ್ಲ. ಯಥೇಚ್ಛವಾಗಿ ಬೆಳೀತಾ ಹೋಗುತ್ತೆ. ಅದು ಎಸ್ಪೆಷಲಿ ಕಸಿ ಗಿಡಗಳಿಗೆ ಅತಿ ಹೆಚ್ಚು ಬೇಡಿಕೆ ಇರತಕ್ಕಂಥದ್ದು. ಏನಕ್ಕೆ ಅಂತಂದರೆ ನಿಮಗೆ ಇಳುವರಿ ಜಾಸ್ತಿ. ಸೊ ಆಮೇಲೆ ಮೇಂಟೆನೆನ್ಸ್ ಕೂಡ ಬಹಳ ಸುಲಭ. ಈಗ ನಾವು ಕಸಿ ಗಿಡಗಳನ್ನು ಬಳಸೋದ್ರಿಂದ ಅಧಿಕ ಸಾಂದ್ರಿತ ಬೇಸಾಯ ಅಂತ ಹೇಳ್ತೀವಿ, ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗ್. 1 ಎಕರೆನಲ್ಲಿ ಅಂದಾಜಿನ ಮೇಲೆ ಯಾವುದೋ ಒಂದು ಬೆಳೆ ಒಂದು 100 ಗಿಡ ಹಾಕ್ತೀವಿ ಅನ್ನೋ ಒಂದು ಪದ್ಧತಿ ಇತ್ತು. ಬಟ್ ಈ ಒಂದು ಕಸಿ ಗಿಡ ಮಾಡುವ ಮುಖಾಂತರ ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗ್, ಅಧಿಕ ಸಾಂದ್ರ ಬೇಸಾಯ ಪದ್ಧತಿ ಅಂತ ಹೇಳ್ತೀವಿ. 200-250 ಗಿಡಗಳನ್ನ ಕೂರಿಸಿ ನಾವು ಅದನ್ನು ಬೇಸಾಯವನ್ನು ಮಾಡ್ತಕ್ಕಂಥ ಒಂದು ಪದ್ಧತಿ ಚಾಲ್ತಿಯಲ್ಲಿದೆ. ಸೊ ಹಾಗಾಗಿ ಇದನ್ನು ಕೌಶಲ್ಯಾಭಿವೃದ್ಧಿ ಪಡೆದಂಥ ಅಥವಾ ತರಬೇತಿ ಪಡೆದಂಥ ಶಿಬಿರಾರ್ಥಿಗಳು ಕೂಡ ಅವರೇ ಒಂದು ಸ್ವಂತವಾಗಿ ನರ್ಸರಿನ ಓಪನ್ ಮಾಡ್ಬೋದು. ಅಲ್ಲಿ ತರಕಾರಿ ಸಸಿಗಳನ್ನ ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿರ್ತೀವಿ. ಐದರ್ ಅವ್ರಿಗೆ ಒಂದು ಮಾರ್ಕೆಟ್ ಯಾವ ರೀತಿ ಇರುತ್ತೋ, ಅಲಂಕಾರಿಕ ಸಸಿಗಳನ್ನ ಮಾರಾಟ ಮಾಡ್ತಾರೋ, ಹಣ್ಣಿನ ಸಸಿಗಳನ್ನ ಮಾರಾಟ ಮಾಡ್ತಾರೋ, ಅಥವಾ ತರಕಾರಿ ಸಸಿ ನಿಮಗೆ ರೆಗ್ಯುಲರ್ ಆಗಿರುತ್ತೆ. ಸೊ ಅವ್ರದ್ದೇ ಒಂದು ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಯಾವುದೇ ರೀತಿಯಾದಂಥ ಬೇರೆ ಕೆಲಸಗಳಿಗೆ ಅಥವಾ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ದೇನೆ, ಅವಲಂಬಿತ ಆಗ್ದೇನೆ ಸ್ವಂತ ಉದ್ಯಮೆಯನ್ನು ಸ್ಟಾರ್ಟ್ ಮಾಡ್ಬೋದು. ರಾಹುಲ್ ದಾಸ್ ಅವರೇ, ಇದಕ್ಕೇನಾದರೂ ಶಿಕ್ಷಣ ಇರಲೇಬೇಕಾದಂತಹ ಅನಿವಾರ್ಯತೆ ಇದೆಯಾ ಸರ್? ಕನಿಷ್ಠ ಅವ್ರಿಗೆ ನಮ್ಗೆ ಯಾವುದೇ ರೀತಿಯಂಥ ಶಿಕ್ಷಣ ಇರಬಾರ್ದು ಅಂತೇನಿಲ್ಲ. ನಿಮ್ಗೆ ಅಟ್ಲೀಸ್ಟ್ ನಾವು ತರಬೇತಿಯನ್ನು ಕೊಡಲಿಕ್ಕೆ 10th ಪಾಸ್ ಆಗಿದ್ರು ಸಾಕು, SLC ಪಾಸ್ ಆಗಿದ್ರು ಸಾಕು. ನಿಮಗೆ ಆ ತರಬೇತಿಯನ್ನು ನೀಡಲಿಕ್ಕೆ ನಾವು ಎನಿ ಟೈಮ್ ನೀವು ಬರ್ಬೋದು.
ಬೇರೆ ವಿಚಾರಗಳೇನಾದ್ರು ಇದೆಯಾ ಸರ್? ಇದರಲ್ಲಿ ಪ್ರಮುಖವಾಗಿ ಒಂದು ಹೇಳೋದು ಬರುತ್ತೆ, ಇದರಲ್ಲಿ ನೀವು ಯಾವುದೇ ರೀತಿಯಾದಂಥ ಸಸ್ಯಗಳನ್ನ ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಒಂದು ರೂಟಿಂಗ್ ಹಾರ್ಮೋನ್ ಅಂತ ಬರುತ್ತೆ. ಸೊ ನೀವು ನರ್ಸರಿಗಳಲ್ಲಿ ಅಥವಾ ನೀವು ರೈತರು ಯೂಸ್ ಮಾಡಬೇಕಾದ್ರೆ ಇದೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ರೂಟಿಂಗ್ ಹಾರ್ಮೋನ್ ಅಂತ ಹೇಳಿ ಬರುತ್ತೆ. ಸೊ ಇದು ಯಾವ ರೀತಿ ಅಂತ ಕೆಮಿಕಲ್ ಅಲ್ಲ, ಸೊ ಗಿಡದಲ್ಲೇ ಇರ್ತಕ್ಕಂಥ ಒಂದು ನೈಸರ್ಗಿಕ ಹಾರ್ಮೋನ್. ಅದನ್ನು ನಾವು ಒಂದು ಮ್ಯಾನುಫ್ಯಾಕ್ಚರ್ ಮಾಡಿ ಸೊ ಅದು ನಿಮ್ಗೆ ಹೊರಗಡೆ ಕಮರ್ಷಿಯಲ್ ಆಗು ಸಿಗುತ್ತೆ. ಅಥವಾ ನೀವು ಹೊರಗಡೆ ಬಳಸೋದಕ್ಕಿಂತ ನಿಮಗೆ ನೀವೇ ಯೂಸ್ ಮಾಡ್ಬೋದು ಅನ್ನೋದಾದರೆ ಮನೆ ಅಂಗಳದಲ್ಲಿ ಸೊ ಜೇನುತುಪ್ಪ ಬರುತ್ತೆ. ನೀವು ಯಾವುದೇ ಒಂದು ಸಸಿಗಳನ್ನು ನೀವು ಕಟ್ ಮಾಡಿದ್ಮೇಲೆ, ಫಾರ್ ಎಕ್ಸಾಂಪಲ್ ಸೇವಂತಿಗೆ ಗಿಡ ಕಟ್ ಮಾಡ್ತೀರಿ, ಗುಲಾಬಿ ಗಿಡ ಕಟ್ ಮಾಡ್ತೀರಿ, ಅಥವಾ ದಾಸವಾಳ ಗಿಡವನ್ನು ಕಟ್ ಮಾಡ್ತೀರಿ. ಇಳಿಜಾರ ಆಕಾರದಲ್ಲಿ ನೀವು ಕಟ್ ಮಾಡಾದ್ಮೇಲೆ ಡೈರೆಕ್ಟ್ ಅದನ್ನು ಮಣ್ಣಿಗೆ ಸೇರಿಸೋ ಬದಲು ಈ ರೂಟಿಂಗ್ ಹಾರ್ಮೋನ್ ಅಂತ ಬರುತ್ತೆ. ಸೊ ಹೊರಗಡೆ ನೀವು ಕೇಳಿದರೆ IBA ಅಥವಾ IAA. IBA ಅಂದರೆ ಇಂಡೋಲ್ ಬ್ಯೂಟೈರಿಕ್ ಆ್ಯಸಿಡ್ ಅಂತ ಬರ್ತದೆ, IAA ಅಂದರೆ ಇಂಡೋಲ್ ಅಸಿಟಿಕ್ ಆ್ಯಸಿಡ್ ಅಂತ ಬರುತ್ತೆ. ಸೊ ರೂಟಿಂಗ್ ಹಾರ್ಮೋನ್ ಅಂತ ಕೇಳಿ. ಈ ರೂಟಿಂಗ್ ಹಾರ್ಮೋನ್ಗಳಲ್ಲಿ ನೀವು ಕಟ್ ಮಾಡಿದಂಥ ಒಂದು ಕಾಂಡದ ತುಂಡುಗಳನ್ನ ಜಸ್ಟ್ ಒಂದು 2 ಸೆಕೆಂಡ್ ಅದ್ರ ಒಳಗೆ ಅದ್ದಿ ನಂತರ ನೀವು ನಾಟಿ ಮಾಡೋದ್ರಿಂದ 100% ನೀವು ಬೇರುಗಳನ್ನು ಪಡಿಬೋದು, ಅಂದರೆ ಗಿಡಗಳನ್ನ ಸಸ್ಯಾಭಿವೃದ್ಧಿ ಆಗುತ್ತೆ. ಸೊ ಅದೇ ಅಲ್ಲದೆ ಮನೆ ಅಂಗಳದಲ್ಲೇನೋ ಅಥವಾ ನೀವು ನೈಸರ್ಗಿಕವಾಗಿ ಸಿಗ್ತಕ್ಕಂಥದ್ದು ಅಂದರೆ ಹನಿ ಅಂದರೆ ಜೇನುತುಪ್ಪ. ಸೊ ಅದನ್ನು ಏನು ಮಾಡ್ಬೋದು, ಒಂದು ಬಟ್ಲಲ್ಲಿ ಉಗುರು ಬೆಚ್ಚಗಿರ್ತಕ್ಕಂಥ ನೀರಲ್ಲಿ 1-2 ಸ್ಪೂನ್ ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಶ್ರಣ ಮಾಡಿ ಸ್ವಲ್ಪ ತಣ್ಣಗಾಗಿ ಬಿಟ್ಟು ನಂತರ ನೀವು ಅದು ಕಡ್ಡಿಗಳನ್ನು ಆ ಜೇನುತುಪ್ಪ ಮಿಶ್ರಣದಲ್ಲಿ ಅದ್ದಿ 1-2 ನಾಟಿ ಮಾಡಿದ್ರೂ ಕೂಡ ಉತ್ತಮವಾಗಿ ಬೇರು ಬರ್ತಕ್ಕಂಥದ್ದು ಕಂಡುಬಂದಿದೆ. ಸೊ ಈ ರೀತಿಯ ಒಂದು ರೂಟಿಂಗ್ ಹಾರ್ಮೋನನ್ನು ಬಳಸಿ ನೀವು ಸಸಿಗಳನ್ನ ಉತ್ಪಾದನೆ ಮಾಡಿ ಸೊ ಯಾವುದೇ ರೀತಿಯಾದಂಥ ಸಸಿಗಳು ಅಥವಾ ಕಾಂಡಗಳು ನಿಮಗೆ ಫೇಲ್ಯೂರ್ ಆಗೋ ಚಾನ್ಸಸ್ ಭಾಳ ಕಮ್ಮಿ ಇರುತ್ತೆ, ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಲೇಯರಿಂಗ್ ಹೇಳಿದ್ರಲ್ಲ ವಿಧಾನ, ಹಾಂ ಸರ್. ಅದರಲ್ಲಿ ನಾವೇನು ಬಾರ್ಕನ್ನು ಕಟ್ ಮಾಡ್ತೀವಲ್ಲ, ಹಾಂ ಸರ್, ಆ ಭಾಗಕ್ಕೂ ಇದನ್ನು ಹಾಕಬೇಕಾಗತ್ತಾ? ಆ ಭಾಗಕ್ಕೆ ಏನು ಅವಶ್ಯಕತೆ ಇಲ್ಲ ಸರ್. ಸೊ ಅದನ್ನು ನಾವು ಯಾವಾಗ ರೂಟಿಂಗ್ ಮೀಡಿಯಾವನ್ನು ಹಾಕ್ತೀವಿ ಅದರಲ್ಲಿ ಇರ್ತಕ್ಕಂಥ ತೇವಾಂಶವನ್ನು ಹೀರಿ, ಯಾಕಂದರೆ ಅದು ಪ್ಲಾಸ್ಟಿಕ್ ಕವರಲ್ಲಿ ನಾವು ಗಾಳಿ ಆಡದಿರೋ ರೀತಿ ಕಟ್ಟಿರ್ತೀವಿ. ಸೊ ಅದರಲ್ಲಿ ಒಣಗುವಂಥ ಪ್ರಮಾಣ ಬರೋದಿಲ್ಲ, ಅದರಲ್ಲಿರ್ತಕ್ಕಂಥ ತೇವಾಂಶವನ್ನು ಹೀರಿ ಅದು ಗಿಡಗಳು ಬೆಳೀತಾ ಹೋಗ್ತವೆ. ಒಂದು ರೂಟಿಂಗ್ ಹಾರ್ಮೋನ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಮತ್ತು ಇನ್ನೇನಾದರೂ ವಿಚಾರಗಳು ಅವ್ರೇನಾದರೂ ಈ ಚೇಂಬರ್ಗಳನ್ನು ಮಾಡ್ಕೋಬೇಕಲ್ಲ, ಅವನ್ನ ಬೇಗ ಸಸಿಗಳು ಅಭಿವೃದ್ಧಿ ಆಗೋದಕ್ಕೆ ತಾವೇ ಹೇಳಿದ್ರಲ್ಲ, ಹೈ ಹ್ಯೂಮಿಡಿಟಿ ಮತ್ತು ಹೈ ಟೆಂಪರೇಚರ್ ಚೇಂಬರ್ಗಳನ್ನು ಮಾಡ್ಕೊಳ್ಳೋದ್ರ ಬಗ್ಗೆನೂ ಅವ್ರಿಗೆ ಮಾಹಿತಿ ಕೊಡ್ತೀರಾ? ಹೌದು ಸರ್. ಈಗ ನಿಮಗೆ ತರಕಾರಿ ಸಸಿಗಳನ್ನ ನೀವು ಮಾಡೋದೇ ಆದರೆ ಸೊ ಅದರಲ್ಲಿ ಪ್ರೋಟ್ರೇಗಳಲ್ಲಿ ಪ್ರತಿಯೊಂದು ಬೀಜಗಳನ್ನ ಹಾಕ್ತೀರಿ. ಸೊ ಪ್ರೋಟ್ರೇಗಳಲ್ಲಿ ಬೀಜಗಳನ್ನು ಬಿತ್ತನೆ ಆದಮೇಲೆ ಅದನ್ನು ಒಂದ್ರ ಮೇಲೊಂದು ಜೋಡಿಸ್ಬೇಕು. ಸೊ ಒಂದ್ರ ಮೇಲೊಂದು ಜೋಡಿಸಿ ಮೇಲ್ಗಡೆ ಒಂದು ಟಾರ್ಪಲ್ ಶೀಟ್ ಬರುತ್ತೆ. ಸೊ ಟಾರ್ಪಲ್ ಶೀಟ್ನ ಕಂಪ್ಲೀಟಾಗಿ ಕವರ್ ಮಾಡಬೇಕು. ಸೊ ಮೇಲ್ಗಡೆ ಒಂದೇ ಒಂದು ಟ್ರೇಗಳನ್ನ ನೀವು ಆವಾಗ 1 ವಾರ ಇಲ್ಲ 3 ದಿನ ತೆಗೆದು ನೋಡಿದಾಗ ಏನಾಗುತ್ತೆ, ಸಣ್ಣದಾಗಿ ಮೊಳಕೆ ಬಂದಿರುತ್ತೆ. ಒನ್ಸ್ ಅದು ಮೊಳಕೆ ಬಂದಿತ್ತು ಅಂದಾಗ ಆ ಟಾರ್ಪಲ್ ಶೀಟ್ಗಳನ್ನ ತೆಗೆದು ನಂತರ ಎಲ್ಲ ಟ್ರೇಗಳನ್ನು ಕೂಡ ನೀವೊಂದು ಪಾಲಿಹೌಸ್ಗಳಲ್ಲಿ ಜೋಡಿಸ್ಬೇಕು. ಇದಕ್ಕೆ ನೀವು ತರಕಾರಿ ಸಸಿಗಳನ್ನ ನೀವು ಮಾಡ್ತೀನೋ ಅದಾದರೆ ಪಾಲಿಹೌಸ್ ಒಂದಿದ್ರೆ ಸಾಕು, ಶೇಡ್ ನೆಟ್ ಏನು ಬೇಕಾಗಿರಲಿಲ್ಲ. ಸೊ ಈ ಒಂದು ಪಾಲಿಹೌಸಲ್ಲಿ ಮತ್ತೆ ಎಲ್ಲ ಟ್ರೇಗಳನ್ನು ನೀಟಾಗಿ ಜೋಡಿಸಿ ನಂತರ ಅದನ್ನು ನೀರು ಹಾಕಿ ಅಥವಾ ಒಂದು ಪ್ರಾಥಮಿಕ ಹಂತದಲ್ಲಿ ಬೇವಿನೆಣ್ಣೆ ಹೊಡೆದು ಅದರಲ್ಲಿ ಬರ್ತಕ್ಕಂಥ ಕೀಟಗಳನ್ನ ನೀವು ಹತೋಟಿಯನ್ನು ಮಾಡಿ ಉತ್ತಮವಾದಂಥ ಸಸಿಗಳನ್ನ ಪಡಿಬೋದು. ಇನ್ ಕೇಸ್ ನಾನೇನಾದರೂ ಕಾಳುಮೆಣಸು ಅಥವಾ ವಿಳ್ಯದೆಲೆ ಅಥವಾ ಒಂದು ಹಣ್ಣಿನ ಗಿಡಗಳು ಈ ರೀತಿ ನಾವು ಉತ್ಪಾದನೆ ಮಾಡ್ತೀನಿ ಅನ್ನೋದಾದರೆ ಪಾಲಿಹೌಸ್ ಅಂತ ಏನು ಬರುತ್ತೆ, ಕಸಿಯನ್ನು ಕಟ್ಟಾದಮೇಲೆ ಪಾಲಿಹೌಸ್ಗಳಲ್ಲಿ ಇಟ್ಟು ನಂತರ ನೀವು ಏನು ಮಾಡಬೇಕು, ಅಲ್ಲಿ ಫಾಗರ್ಸ್ ಅಂತ ಹೇಳಿ ಬರ್ತದೆ ಅಥವಾ ಮಿಸ್ಟ್ ಚೇಂಬರ್ ಅಂದರೆ ನೀರನ್ನು ತುಂತುರು ನೀರಾವರಿ ಒಂದು ಘಟಕವನ್ನು ನೀವು ಅಳವಡಿಸ್ಕೋಬೇಕು. ಏನಕ್ಕೆ ಅಂತಂದರೆ ಪಾಲಿಹೌಸ್ಗಳಲ್ಲಿ ತಾಪಮಾನ ಹೊರಗಡೆ ಏನಿರುತ್ತೋ ಅದಕ್ಕಿಂತ ಹೆಚ್ಚಾಗಿರುತ್ತೆ. ಸೊ ಇನ್ ಕೇಸ್ ಬಿಸಿಲಿನ ಏನಾದ್ರು ಹೆಚ್ಚಿತ್ತು ಅಂದಾಗ ಏನಾಗುತ್ತೆ, ತಾಪಮಾನ ಒಳಗಡೆ ಪಾಲಿಹೌಸ್ ಒಳಗಡೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಟ್ ತುಂಬಾ ಜಾಸ್ತಿ ಆಯಿತು ಅಂದಾಗ ಏನಾಗುತ್ತೆ, ಗಿಡಗಳು ಸುಟ್ಟೋಗೋ ಪರ್ಸೆಂಟೇಜ್ ಜಾಸ್ತಿ. ಸೊ ಹಾಗಾಗಿ ಏನು ಮಾಡಬೇಕು, ಮಿಸ್ಟ್ ಚೇಂಬರ್ ಅಥವಾ ಫಾಗರ್ಸ್ ಅಂತ ಇರುತ್ತೆ ಅದನ್ನು ಆನ್ ಮಾಡ್ಕೋಬೇಕು. ಡೈಲಿ ಬೆಳಿಗ್ಗೆ ಸಂಜೆ ತಾಪಮಾನಕ್ಕೆ ಅನುಗುಣವಾಗಿ ಅದನ್ನು ನೀರನ್ನು ಹಾಕಿ ಟೆಂಪ್ರೇಚರ್ನ ಕಮ್ಮಿ ಮಾಡ್ತಾ ಬರಬೇಕು. ಸೊ ಈ ರೀತಿ ಒಂದು ಪದ್ಧತಿಯನ್ನು ಅಳವಡಿಸ್ಕೋಬೇಕಾಗುತ್ತೆ. ಕೇಳುಗರೆ, ಇದೇ ತಿಂಗಳ 13ನೇ ತಾರೀಕು ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯಗಳ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 25125882 ಹಾಗೂ 25150889, ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಇದೇ ತಿಂಗಳ 13ನೇ ತಾರೀಕು ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯಗಳ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ.
ಹೆಚ್ಚಿನ ಮಾಹಿತಿಗೆ ರಾಹುಲ್ ದಾಸ್ ಅವರೇ, ನಿಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಸರ್ ಖಂಡಿತ. ನನ್ನ ಮೊಬೈಲ್ನ ಸಂಖ್ಯೆ 9880 ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆಯನ್ನು ಮಾಡ್ಬೋದು. ಸೊ ರೈತ ಬಂದರೂ ನಾವು ಮ್ಯಾಕ್ಸಿಮಮ್ ಹೊರಗಡೆ ವಿಸಿಟ್ ಹೋಗ್ತಾ ಇರ್ತೀವಿ. ಸೊ ಇನ್ ಕೇಸ್ ಇಲ್ಲ ಅಂತಂದಾಗ ನೀವು ಕಾಲ್ ಮಾಡಿದ ತಕ್ಷಣ ಅದನ್ನು ನೋಡಿ ನಾನು ಮತ್ತೆ ವಾಪಸ್ ನಿಮಗೆ ಇನ್ನೊಮ್ಮೆ ಹೇಳಿ ತಮ್ಮ ಮೊಬೈಲ್ ನಂಬರ್. ಸರ್ 9880338630. ಇನ್ನೂ ಒಂದು ಸರಿ ಹೇಳ್ಬಿಡಿ. 9880338630. ಒಳ್ಳೆಯದು ರಾಹುಲ್ ದಾಸ್ ಅವರೇ, ಇದುವರೆಗೂ ಕೂಡ ತೋಟಗಾರಿಕಾ ಬೆಳೆಗಳಲ್ಲಿ ಸಸ್ಯಾಭಿವೃದ್ಧಿ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ತೋಟಗಾರಿಕಾ ಬೆಳೆಗಳಲ್ಲಿ ಸಸ್ಯಾಭಿವೃದ್ಧಿ ತಾಂತ್ರಿಕತೆಗಳನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ರಾಹುಲ್ ದಾಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು ಚಾಮರಾಜನಗರ ತಾಲೂಕು ಸಂತೇಮರಳ್ಳಿ ಅಂಚೆ ಹೆಗ್ಗವಾಡಿಪುರದ ಪಿ ಶಿವಕುಮಾರಸ್ವಾಮಿ ಅವರೊಂದಿಗೆ ಸಂದರ್ಶನವಿದೆ. ಸಾವಯವ ಸಂಪದ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ. ಸಹಯೋಗ ವಿಸ್ತರಣಾ ಶಿಕ್ಷಣ ಘಟಕ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಮೈಸೂರು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಕೃಷಿ ಇಲಾಖೆ ಮೈಸೂರು, ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ ಮಂಡ್ಯ ಹಾಗೂ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಸಾವಯವ ಕೃಷಿಕರ ಒಕ್ಕೂಟ. ಸಾವಯವದಲ್ಲಿ ಸಮಗ್ರ ಕೃಷಿಯಿದೆ, ಮಣ್ಣಿಗೂ ಮನುಜಗೂ ಆರೋಗ್ಯ. ವಿಷ ರಾಸಾಯನಿಕವಾ ಕೃಷಿಯಲ್ಲಿ ತೊರೆದರೆ ಬೆಳೆಯೋ ಬೆಳೆಯೆಲ್ಲ ಅಮೃತವು. ಬೆಳೆಯೋ ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ಗೀತೆಯ ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ನೆರವು ಆರ್ ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ಸಂಪದಾ, ಇದುವೇ ಕೃಷಿ ಸಂಪದಾ. ಜಗದ ಹಸಿವನ್ನು ಮುಕ್ತಗೊಳಿಸುವ ಕೃಷಿ ಸಂಪದಾ. ಇದುವೇ ಕೃಷಿ ಸಂಪದಾ.